ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹೇಮಲತಾ ಪಟ್ಟಾಭಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಹೇಮಲತಾ ಅವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಒಂದು ಪುಟ್ಟ ಪರಿಚಯವನ್ನ, ಅವರ ಜೀವನಾನುಭವವನ್ನ ನಮ್ಮ ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಳ್ಬೇಕು ಅನ್ನುವಂತಹ ಅಭಿಲಾಷೆಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಹಿರಿಯ ಜೀವಗಳ ಭಾವ ಏನಂತಂದ್ರೆ 60 ಆದ್ಮೇಲೆ ಅರಳು ಮರಳು ಅಂತಾರೆ, ಆದ್ರೆ 60 ಆದ್ಮೇಲೆ ಮರಳಿ ಅರಳುವುದು ಎಷ್ಟೊಂದು ಸರ್ತಿ ನಮ್ಗೆ ಸಹಜ ಅಂತ ಅನ್ಸುತ್ತೆ. 60 ಆದ ನಂತರದ ಅವರ ಅನುಭವದ ನುಡಿಗಳನ್ನ ಕೇಳೋದು, ಹಿರಿಯರ ಮಾರ್ಗದರ್ಶನವನ್ನ ಪಡೆದುಕೊಳ್ಳೋದು, ಹಿರಿಯರ ಧೈರ್ಯದ ನುಡಿಗಳನ್ನ ಕೇಳೋದು, ಅದೆಲ್ಲ ಒಂದ್ ಚಂದ ಅಂತ ಅನ್ಸುತ್ತೆ. ನನ್ನ ಮಾತು ಪ್ರಾರಂಭಿಸುವುದಕ್ಕೆ ಮುನ್ನ ನನಗೂ ಆಕಾಶವಾಣಿಗೂ ಇರುವ ಅವಿನಾಭಾವ ಸಂಬಂಧದ ಬಗ್ಗೆ ನಿಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ನಮ್ಮ ಬಾಲ್ಯದ ದಿನಗಳ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವ್ಯಾಸಂಗದ ದಿನಗಳಲ್ಲಿ ನಮ್ಮ ಕುಟುಂಬದ ಮಕ್ಕಳಿಗೆ ಮತ್ತು ಮಿತ್ರರಿಗೆ ಅಚ್ಚುಮೆಚ್ಚಾದ ಶ್ರೀಯುತ ಚಲುವಯ್ಯಂಗಾರ್ ಸರ್ ಅವರು ಪಾಠ ಹೇಳಿಕೊಡ್ತಿದ್ರು. ಅವರ ಮೆಚ್ಚಿನ ಶಿಷ್ಯೆಯಾದ ನನ್ನಿಂದ ಪುಟ್ಟ ಪುಟ್ಟ ಕವನಗಳನ್ನು ಕೇಳುವುದೆಂದರೆ ಅವರಿಗೆ ಎಲ್ಲಿಲ್ಲದ ಉತ್ಸಾಹ. ನಾನು 5-6 ವರ್ಷ ಬಾಲಕಿ ಇದ್ದಾಗಲೇ ನನ್ನ ತಂದೆಯೊಡನೆ ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಇತರ ಪುಟಾಣಿ ಮಕ್ಕಳೊಡನೆ ನನ್ನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನನಗೆ ಅಸ್ಪಷ್ಟವಾಗಿ ನೆನಪಿದೆ. ಈ ಒಂದು ಮುಖ್ಯವಾದ ವಿಷಯವನ್ನ ಅದೃಷ್ಟವಶಾತ್ ಈಚೆಗೆ ನಮ್ಮ ಮನೆಗೆ ಬಂದಿದ್ದ ನನ್ನ ಹಿರಿಯ ಸಹೋದರ ಡಾಕ್ಟರ್ ರವೀಂದ್ರನಾಥ್ ನನಗೆ ಅತ್ಯಂತ ಪ್ರಿಯವಾದ ಸುಮಾರು 60-65 ವರ್ಷಗಳ ಹಿಂದಿನ ಈ ವಿಷಯವನ್ನು ನೆನಪಿನ ಆಳದಿಂದ ಪ್ರಸ್ತಾಪಿಸಿ ಸೃಷ್ಟೀಕರಿಸಿದರು. ಭಾವೈಕ್ಯರಾಗಿರುವ ಪೂಜ್ಯ ಮೇಷ್ಟ್ರಿಗೆ ಮತ್ತು ನನ್ನ ಮಾತಾಪಿತೃರಿಗೆ ಹಾಗೂ ಪೂಜ್ಯ ಮಾವ ಅತ್ತೆಯವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮುಂದಿನ ಮಾತನ್ನ ಪ್ರಾರಂಭಿಸುವುದಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅಮ್ಮನ್ ಹೇಗೆ ನೆನಪು ಮಾಡ್ಕೊಳ್ತೀವೋ ಹಾಗೆ ಗುರುಗಳ ನೆನಪು ಸಾಮಾನ್ಯವಾಗಿ ಅಚ್ಚಳಿಯದೆ ಪ್ರತಿಯೊಬ್ಬ ಮನುಷ್ಯನ ಜೊತೆಗಿರುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ತಮ್ಮೂರು ಯಾವುದು? ನನ್ನ ಊರು ಗೊರೂರು ಅಂತ. ರಾಮಸ್ವಾಮಿ ಅಯ್ಯಂಗಾರೂರು. ಹೌದು. ಗೊರೂರ್ನವ್ರು. ತಾವು ತಂದೆಯವರು ಏನ್ ಮಾಡ್ತಾ ಇದ್ರು? ನಮ್ಮ ತಂದೆಯವರು GL ನಲ್ಲೂರೇಗೌಡರು ಅಂತ. ಅವರು ಆಕ್ಚುಲಿ ಕೃಷಿಕರಾಗಿ ತಮ್ಮ ಜೀವನ ಪ್ರಾರಂಭಿಸಿ ಅವರು ಸ್ವಲ್ಪ ಅವಾಗಿನ ಕಾಲದಲ್ಲೇ ಚೆನ್ನಾಗಿ ಓದ್ತಾ ಇದ್ರು. ನಮ್ಮ ತಂದೆಯವರಿಗೆ ಬಾಲ್ಯದಿಂದಲೂ ಓದಿ ಅಂದರೆ ಅವರಿಗೆ ವಿಶೇಷವಾದ ಒಲವಿತ್ತು. ಹಾಗಾಗಿ ಅವರು ತುಂಬಾ ಒಳ್ಳೆ ವಿದ್ಯಾರ್ಥಿ ಓದಿನಲ್ಲಿ. ಅವರು ತಮ್ಮ SSLC ದಿನಗಳಾದ್ಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಸರ್ಕಾರಿ ಸೇವೆ ಸಲ್ಲಿಸ್ತಾ ಇದ್ರು. ನಂತರ ಅವರು ಆಲೂಗೆಡ್ಡೆ ವ್ಯಾಪಾರಕ್ಕೆ ಇಳಿದು ಅದ್ರ ನಂತರ ಪಾಲುದಾರರಾಗಿ ಉದ್ಯಮ ಕ್ಷೇತ್ರಕ್ಕೆ ಇಳಿತಾರೆ. ಆಮೇಲೆ ಅವರು ಉದ್ಯಮ ಕ್ಷೇತ್ರದಲ್ಲಿ ಅಪಾರವಾಗಿ ಬೆಳೀತಾರೆ ತಮ್ಮ ಪಾಲುದಾರರೊಂದಿಗೆ. ನಂತರ ಅವರು ಕರ್ನಾಟಕ ಸರ್ಕಾರದ ಕೋಆಪರೇಟಿವ್ ಸೊಸೈಟಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ತುಂಬಾ ಗಣನೀಯವಾದ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಅಮ್ಮ ಅವರು ಶಿವಮೊಗ್ಗ ಡಿಸ್ಟ್ರಿಕ್ಟ್ ತೀರ್ಥಹಳ್ಳಿ ತಾಲೂಕು ಮಂಡಗದ್ದೆ ಹೋಬಳಿಯವರು. ಅವರು 7ನೇ ಕ್ಲಾಸ್ ತನಕ ಓದಿ ಹೌಸ್ ವೈಫ್ ಆಗಿ ತಮ್ಮ ಸಂಸಾರ ನಿರ್ವಹಿಸಿಕೊಂಡು ಹೋಗಿ. ಮಲೆನಾಡಿನವರು ಅಮ್ಮ. ಹೌದು. ಅಮ್ಮನ ಹೆಸರು ಹೇಳಿಲ್ಲ. ನಮ್ಮ ಅಮ್ಮನ ಹೆಸರು ಕಮಲಮ್ಮ. ಕಮಲಮ್ಮ ಅವರು. ಎಷ್ಟು ಜನ ಮಕ್ಕಳು ತಾವು? ನಾವು 5 ಮಕ್ಕಳು. ನನಗೆ ದೊಡ್ಡವಳು ನಮ್ಮ ಅಕ್ಕ ತಾರಾಮಣಿ ಅಂತ. ಅವಳು ಕನ್ನಡ MA ಮಾಡಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾಳೆ. ನಮ್ಮ ಭಾವ ಡಾಕ್ಟರ್ HM ವೆಂಕಟಪ್ಪನವರು. ಅವರು ತಮ್ಮ ಸ್ವಪರಿಶ್ರಮದಿಂದ ಕಣ್ವ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಯೋಗಾಲಯ ಮತ್ತು ವಿವಿಧ ಸಮಾಲೋಚನಾ ಕೇಂದ್ರವನ್ನು ಪ್ರಾರಂಭಿಸಿದ್ರು. ನಂತರ ಇದು ಬೃಹತ್ತಾಗಿ ಬೆಳೆದು ವಿವಿಧ ಸಮಾಲೋಚನಾ ಸಂಸ್ಥೆಗಳಾಗಿ ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿವೆ. ತಮ್ಮ ತವರೂರಾದ ಹೊಂಗನೂರಿಗೆ ಸರ್ಕಾರಿ ಪ್ರೌಢಶಾಲೆಯನ್ನು ಸಕಲ ಸೌಲಭ್ಯಗಳನ್ನು ಹೊಂದಿರುವ ಮಾದರಿ ಪಬ್ಲಿಕ್ ಶಾಲೆಯನ್ನಾಗಿ ಅಭಿವೃದ್ಧಿಪಡಿಸಿ ಎಲ್ಲಾ ಹಳ್ಳಿಯ ಮಕ್ಕಳಿಗೂ ಉನ್ನತ ಮಟ್ಟದ ವಿದ್ಯೆ ದೊರೆಯಬೇಕೆಂಬ ತವಕದಿಂದ ಸುಮಾರು 16 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಶಾಲಾ ಕಟ್ಟಡ ಸಂಪೂರ್ಣಗೊಳ್ಳುವ ಹಂತದಲ್ಲಿದೆ. ಇವರ ಸ್ವಪರಿಶ್ರಮದ ಅಪೂರ್ವ ಸಾಧನೆಗೆ ನಮ್ಮ ಅಪಾರ ಬಂಧು ಮಿತ್ರರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ಇದಕ್ಕಿಂತ ಸದವಕಾಶ ಬೇರೊಂದಿಲ್ಲ ಅಂತ ಭಾವಿಸಿದ್ದೀನಿ. 2ನೇ ಅವರು ನಮ್ಮ ಅಣ್ಣ. ಅವರು ಸರ್ಜನ್ನು. ಅವರು ಬೆಂಗಳೂರಿನಲ್ಲಿ ಭಾರತಿ ನರ್ಸಿಂಗ್ ಹೋಮ್
ಅಣ್ಣವ್ರ ಹೆಸರು ಡಾಕ್ಟರ್ GN ರವೀಂದ್ರನಾಥ್. ತಮ್ಮಂದ್ರಲ್ಲಿ ಮೊದಲನೇ ಅವನು GN ಮಂಜುನಾಥ್ ಅಂತ ಎಂಜಿನಿಯರಿಂಗ್ ಪದವೀಧರ. ಅವನು ನಮ್ಮ ಉದ್ಯಮ ಎಲ್ಲ ನೋಡ್ಕೊಳ್ತಾನೆ. ಅವನಿಗಿಂತ ಸಣ್ಣವನು GN ಅಮರ್ನಾಥ್ ಅಂತ ಮಲ್ನಾಡ್ ಕಾಲೇಜ್ನಲ್ಲಿ ಎಂಜಿನಿಯರಿಂಗ್ ಪದವೀಧರನಾಗಿ ನಂತರ MTech ಮೆಡ್ರಾಸ್ IIT ನಲ್ಲಿ ಮಾಡಿ ಈಗ ಎಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಪ್ರಾಥಮಿಕ ಶಾಲೆಯನ್ನೆಲ್ಲ ಎಲ್ಲಿ ಕಳಿಸಿದ್ರು ಅಪ್ಪ? ನನ್ನ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ವ್ಯಾಸಂಗಗಳು ಸೈಂಟ್ ಫಿಲೋಮಿನಾ ಶಾಲೆಯಲ್ಲೇ ನಡೀತು. ಈ ಶಾಲೆ ಬಗ್ಗೆ ನಾನು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಗೊರೂರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಹಾಸನಕ್ಕೆ ಬಂದ್ರ ಹೇಗೆ? ನಮಗ್ ನೆನಪಿದ್ದಾಗಿಂದ ನಾವು ಹಾಸನದಲ್ಲೇ ನೆಲೆಸಿದ್ವಿ. ತವರೂರು ಗೊರೂರಾದ್ರೂ ಕೂಡ ನಮ್ ತಂದೆ ತುಂಬಾ ಹಿಂದೆನೆ ಹಾಸನದಲ್ಲಿ ನೆಲೆಸಿ ಅಲ್ಲಿ ತಮ್ಮ ಉದ್ಯಮನ ಪ್ರಾರಂಭಿಸಿದ್ರು. ಹೀಗೆ ನನ್ನ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ವ್ಯಾಸಂಗಗಳು ಸೈಂಟ್ ಫಿಲೋಮಿನಾ ಶಾಲೆಯಲ್ಲೇ ನಡೀತು. ಎಲ್ಲರಿಗೂ ಅವ್ರವ್ರ ಶಾಲೆ ಬಗ್ಗೆ ಹೆಮ್ಮೆ ಸಹಜನೇ, ಆದ್ರೆ ಅದೇನು ಅಂತ ಗೊತ್ತಿಲ್ಲ. ನಮ್ಮ ಶಾಲೆಯಂತೂ ನಮ್ಮ ಪಾಲಿಗೆ ಅತ್ಯಂತ ವಿಶೇಷವಾದದ್ದು. ವೆರಿ ವೆರಿ ಯೂನಿಕ್ ಬೈ ಇಟ್ ಸೆಲ್ಫ್. ಇದು ಕೇವಲ ನನ್ನೊಬ್ಬಳ ಅಭಿಪ್ರಾಯ ಅಲ್ಲ, ಶಾಲೆಯಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿನಿಯರ, ನನ್ನ ಅಕ್ಕಂದಿರ ಮತ್ತು ಸಮಗ್ರ ಸಹಪಾಠಿಗಳ ಒಮ್ಮತದ ಅಭಿಪ್ರಾಯ. ಅಂದಿನ ದಿನಗಳಲ್ಲೇ ವರ್ಷದಲ್ಲಿ ಒಂದು ದಿನ ರೆಡ್ ಕ್ರಾಸ್ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಅದರ ವೈಶಿಷ್ಟ್ಯತೆಯನ್ನು ಎಲ್ಲರಿಗೂ ತಿಳಿಸಿ ಬಡ ಮಕ್ಕಳಿಗಾಗಿ ಎಲ್ಲರಿಂದ ಉಡುಗೆ ಹಾಗೂ ಇತರ ಕೊಡುಗೆಗಳನ್ನ ಸ್ವೀಕರಿಸ್ತಾ ಇದ್ರು. ಅಂದಿನ ಕಾಲದಲ್ಲೇ ವಿಪತ್ತು ವಿಕೋಪಗಳಲ್ಲಿ ನಿಧಿ ಸಂಗ್ರಹಿಸಿ ಅದರ ಔಚಿತ್ಯವನ್ನು ಕೂಡ ಮನದಟ್ಟು ಮಾಡಿಕೊಡ್ತಾ ಇದ್ರು. ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಕೂಡ ನಿಧಿ ಸಂಗ್ರಹಿಸಿದ್ದು ನನ್ನ ಸಹೋದರಿ ಪದ್ಮಿನಿ ನನಗೆ ನೆನಪಿಸಿದ್ಲು. ಪ್ರತಿ ತರಗತಿಗಳಲ್ಲಿ ಶಾಂತಿ, ನೀತಿ, ಸತ್ಯ, ಸೇವೆ ಎಂಬ 4 ವಿಭಾಗಗಳನ್ನ ಮಾಡಿ ಬಾಲ್ಯದ ದಿನಗಳಿಂದಲೇ ಆ ಮೌಲ್ಯಗಳನ್ನೆಲ್ಲ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸ್ತಿದ್ರು. ಮಾತ್ರ ಅಲ್ಲ, ಶಾಲೆಯನ್ನ ದಿನನಿತ್ಯ ಸ್ವಚ್ಛ ಮಾಡೋದ್ರಿಂದ ಹಿಡಿದು ತೋಟಗಾರಿಕೆ, ಸಂಗೀತ, ಕರಕುಶಲ ಹೀಗೆ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾವಲಂಬಿಯಾಗಲು ಪ್ರೋತ್ಸಾಹಿಸ್ತಿದ್ರು. ಮುಂಜಾನೆಯ ಪ್ರಾರ್ಥನಾ ಸಮಯದ ನಂತರ ಅವರವರ ತರಗತಿಗಳಿಗೆ ತೆರಳುವಾಗ ಹಾಡುವ ಕೆಲವು ಹಾಡುಗಳಂತೂ ಜಿಲ್ಲೆಯ ಸಮಗ್ರ ಪರಿಚಯದೊಂದಿಗೆ ಮನರಂಜಿಸುವ ಹಾಡುಗಳಾಗಿರ್ತಿದ್ವು. ಇದಕ್ಕೆ ಒಂದು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಹೇಳಿ ಹೇಳಿ. ಬಡವರ ಊಟಿಯಾದ ಹಾಸನಪುರ, ಅದರಳು ಮೆರೆಯುವುದು ಕಾನ್ವೆಂಟ್ ಮಂದಿರ, ಶಿಶುಗಳ ಬಾಲೆಯರ ಯುವತಿಯರ ನವೋದಯ ಜ್ಞಾನಾಭ್ಯಾಸ ವಿದ್ಯಾಸಾಗರ. ಈ ಹಾಡನ್ನ ನನ್ನ ನೆಚ್ಚಿನ ಗೆಳತಿ ಮಹಾಲಕ್ಷ್ಮಿ ನನಗೆ ಜ್ಞಾಪಿಸಿದ್ಲು. ಈ ಕಾರ್ಯಕ್ರಮಕ್ಕೆ ಬರ್ತೀರಿ ಅಂತ ಗೊತ್ತಾದ್ಮೇಲೆ ನಿಮ್ಮ ಗೆಳತಿಯರನ್ನ, ಅಕ್ಕನ, ಅಣ್ಣ, ತಮ್ಮ ಎಲ್ಲರ ಜೊತೆಗೂ ಮಾತಾಡಿದ್ದೀರಾ? ಎಲ್ಲರಿಂದ ಸಾಕಷ್ಟು ವಿಷಯಗಳನ್ನ ಸಂಗ್ರಹಿಸಿದೆ. ಈ ಶಾಲೆಯ ಅನುಭವವೇ ಹಂಗೆ ಅನ್ಸುತ್ತಲ್ವಾ? ಅಪ್ಪ ಅಮ್ಮನ ತರ ಅದು ಒಂಥರ ಎಲ್ಲಾ ಮಕ್ಕಳಿಗೂ ಅವ್ರ ಅಪ್ಪ ಅಮ್ಮನೇ ದಿ ಬೆಸ್ಟ್ ಅಂತ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮನಂತ ಅಪ್ಪ ಅಮ್ಮನೇ ಇಲ್ಲ. ಅವರವರ ಅಪ್ಪ ಅಮ್ಮ ಅಂದ್ರೆ ನಿಜವಾಗ್ಲೂ ಹಾಗೆ ನನ್ನ ಶಾಲೆ ಅಂತ ಹೇಳಿದ್ರಿ ಅಲ್ವಾ ನೀವು? ಇದು ನನ್ನೊಬ್ಳು ಅಭಿಪ್ರಾಯನೇ ಖಂಡಿತ ಅಲ್ಲ. ನಾನು ಈಗ ಹೇಳ್ದ ಹಾಗೆ ಇದು ಇಲ್ಲಿ ಓದಿದ ಸಮಗ್ರ ವಿದ್ಯಾರ್ಥಿನಿಯರ ಅಭಿಪ್ರಾಯ ಅಂದ್ರೆ ಖಂಡಿತ ಅತಿಶಯ ಅಭಿಪ್ರಾಯ. ಮತ್ತೆ ಶಿಕ್ಷಣದ ಉದ್ದೇಶ ಏನಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಮ್ಗೆ ಅದೆಲ್ಲವನ್ನ ಕಲಿಸಿದ್ದಾರೆ ಅಲ್ವಾ? ಇನ್ನು ನಾನು ಶಾಲೆ ಬಗ್ಗೆ ಒಂದಷ್ಟು ಹೇಳದಿದೆ. ಹೇಳಿ ಹೇಳಿ ಹೇಳಿ, ನೆನ್ಪು ಮಾಡ್ಕೊಳ್ಳಿ. ಈ ಶಾಲೆಯಲ್ಲಿ ಸಾಕಷ್ಟು ಪ್ರೀತಿ ಪಾತ್ರ ಗುರು ಹಿರಿಯರೊಡನೆ ಸಂಪರ್ಕಕ್ಕೆ ಬಂದಿರ್ತೀವಿ. ಅವರಿಗೆಲ್ಲ ನನ್ನ ಗೌರವಯುತ ನಮನಗಳು. ಇಲ್ಲಿ ಸಮಯದ ಅಭಾವದಿಂದ ಇಬ್ಬರ ಬಗ್ಗೆ ಪ್ರಸ್ತಾಪಿಸಲು ಇಷ್ಟಪಡ್ತೀನಿ. ಇದರಲ್ಲಿ ಒಬ್ರು ಸಿಸ್ಟರ್ ರೀಟಾ ಎನ್ನುವ ಕನ್ನಡ ಮತ್ತು ಮಾರಲ್ ಸೈನ್ಸ್ ಗುರುಗಳು. ಇವರಿಂದ ಪ್ರಭಾವಿತರಾಗದ ವಿದ್ಯಾರ್ಥಿಗಳು ಇಲ್ಲ ಅಂತಾನೆ ಭಾವಿಸಿದ್ದೀನಿ. ಅದೆಷ್ಟು ವಿದ್ಯಾರ್ಥಿ ಪ್ರಿಯರು ಎಂದು ಹೇಳಲು ನಿಜವಾಗ್ಲೂ ನನ್ನಲ್ಲಿ ಪದಗಳಿಲ್ಲ. ಸ್ತ್ರೀತನಕ್ಕೆ ಮೆರುಗು ಕೊಡುವ ಸ್ವಚ್ಛತೆ, ಶಿಸ್ತು, ನಾಜೂಕುತನ, ನೈಪುಣ್ಯತೆ, ಗಾಂಭೀರ್ಯ, ರಿಫೈನಿಟಿ ಇವುಗಳನ್ನ ಬಾಲ್ಯದಿಂದಲೇ ರೂಢಿಸ್ಕೊಳ್ಬೇಕು. ತಿನ್ನಬೇಕಾದ್ರೆ ಅಂಗೈನೆಲ್ಲ ರಾಡಿ ಮಾಡ್ಕೊಳ್ಬಾರ್ದು. ಶಬ್ದ ಮಾಡದೆ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ತಿನ್ಬೇಕು. ಎಲ್ಲಿಗೆ ಹೋಗ್ಬೇಕಾದ್ರೂ ಒಂದು ಕರವಸ್ತ್ರ ಇಟ್ಕೊಳ್ದೆ ಹೋಗ್ಬಾರ್ದು. ಪುರುಷರೊಡನೆ ಹೇಗೆ ಗಾಂಭೀರ್ಯತೆ ಮತ್ತೆ ಶಿಸ್ತನ್ನ ಕಾಪಾಡ್ಕೊಳ್ಬೇಕು. ಹೀಗೆ ಪ್ರತಿ ಸಣ್ಣ ಸಣ್ಣ ವಿಷಯಗಳನ್ನು ಹೇಳಿಕೊಟ್ಟ ಮಹಾತ್ಮರು ಇವರು. ನನ್ನ ನೆಚ್ಚಿನ ಗೆಳತಿ ಮಹಾಲಕ್ಷ್ಮಿ ತಿನ್ನುವಾಗ ಕೈಯೆಲ್ಲ ರಾಡಿ ಮಾಡ್ಕೊಂಡಿದ್ದಕ್ಕೆ ಅವರಿಂದ ಪೆಟ್ಟು ತಿಂದಿದ್ದು ಅವಳಿಗೆ ಚೆನ್ನಾಗಿ ನೆನಪಿದೆ. ಅವಳು ಇಂದಿಗೂ ಬೇರೆ ಮಕ್ಕಳನ್ನ
ಈ ತಪ್ಪು ಮಾಡ್ಬೇಕಾದ್ರೆ ತಿದ್ದುತ್ತಾ ಇರ್ತಾಳೆ. ಸಿಸ್ಟರ್ ರೀಟಾ ಅವ್ರನ್ನ ನೆನೆಸ್ಕೊಳ್ತಾ ಇರ್ತಾಳೆ. ಅಂದ್ರೆ ನಿಮ್ ಶಾಲೆ ಮನೆ ತರಾನೇ ಇತ್ತು. ಮನೇಲೂ ಅಮ್ಮ ಹಂಗೆ ಅಲ್ವಾ, ಹೌದು. ಸರಿಯಾಗಿ ಕೂತ್ಕೋ, ಸರಿಯಾಗಿ ತಿನ್ನು, ಬಾಯ್ ದೊಡ್ಡ ತೆಗಿಬೇಡ ಹೇಳ್ತಾರಲ್ವಾ. ಖಂಡಿತ ಈ ಒಂದು ಅದ್ವಿತೀಯ ಗುರುಗಳನ್ನ ನಾನು ನಿಜವಾಗ್ಲೂ ಎಲ್ಲೂ ನೋಡಲಾರೆ ಅನ್ಸುತ್ತೆ. ಮಹಾಭಾರತನಂತೂ ಅವರು ಅರ್ದು ಕುಡಿದ್ಬಿಟ್ಟಿದ್ರು. ಅಲ್ಲಿನ ಕೆಲವು ಪ್ರಸಂಗಗಳನ್ನ ಅದೆಷ್ಟು ರಸವತ್ತಾಗಿ ವರ್ಣಿಸ್ತಿದ್ರು ಅಂದ್ರೆ, ಇದರಲ್ಲಿ ಒಂದು ಪ್ರಸಂಗ ಹೀಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ಣ ಮತ್ತೆ ದುರ್ಯೋಧನ ಇಬ್ಬರು ತುಂಬಾ ಆಪ್ತ ಗೆಳೆಯರು. ಒಮ್ಮೆ ಕರ್ಣ ಮತ್ತೆ ಭಾನುಮತಿಯವರು ಪಗಡೆ ಆಡ್ತಿದ್ದಾಗ ಪಗಡೆನಲ್ಲಿ ಭಾನುಮತಿ ಸೋತ್ ಹೋಗ್ತಾಳೆ. ಭಾನುಮತಿ ಸೋತ್ ಹೋದಾಗ ಅವಳು ಪಣಕ್ಕಿಟ್ಟಿದ್ನ ಕೊಡಕ್ಕೆ ಹಿಂಜರಿತಾಳೆ, ಸರ, ಮುತ್ತಿನ ಹಾರ. ಅವಾಗ ಕರ್ಣ ಏನ್ ಮಾಡ್ತಾನೆ, ಅವಳ ಮುತ್ತಿನ ಹಾರಕ್ಕೆ ಕೈ ಹಾಕ್ತಾನೆ. ಮುತ್ತಿನ ಹಾರಕ್ಕೆ ಕೈ ಹಾಕಿದ ತಕ್ಷಣ ಹಾರ ಕಿತ್ತೋಗಿ ಮುತ್ತುಗಳೆಲ್ಲ ಕೆಳಗೆ. ಅವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಛೇ, ನಾನು ಆಟದ ಬರದಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ. ಪ್ರಾಣ ಮಿತ್ರನ ಹೆಂಡತಿ. ಹೌದು, ಅದಲ್ಲದೆ ಅವನ್ ದೊಡ್ಡ ಚಕ್ರವರ್ತಿ. ಅಂತವನ್ ಪತ್ನಿಗೆ ಈ ತರ ಅನಾಹುತ ಆಯ್ತಲ್ಲ ನನ್ನಿಂದ ಅಂತ ಅವನಿಗೆ ತುಂಬಾ ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ಅವಾಗ ಅಲ್ಲಿಗೆ ದುರ್ಯೋಧನ ಬರ್ತಾನೆ. ಬಂದ ತಕ್ಷಣ ಅವನ್ನ ಮೈದಡವು ಬಿಟ್ಟು ಮುತ್ತುಗಳನ್ನ ಆಯ್ದು ಕೊಡಲೇ ಕರ್ಣ ಅಂತ ಕೇಳ್ತಾನೆ. ಅದನ್ನ ಅವ್ರು ಎಷ್ಟು ರಸವತ್ತಾಗಿ ವರ್ಣಿಸ್ತಿದ್ರು ಅಂದ್ರೆ ಇವತ್ತಿಗೂ ನೆನಪಿದೆ, ಕಣ್ಣಿಗೆ ಕಟ್ಟ ಹಾಗೆ. ಹೌದು, ಪರಿಶುದ್ಧ ಗೆಳೆತನಕ್ಕೆ ಇದೊಂದು ಉತ್ತಮ ನಿದರ್ಶನ ಅಂತ ಭಾವಿಸಿದ್ದೀನಿ. ಅಲ್ವಾ. ಗೆಳೆತನ ಅಂದ್ರೆ ಹೇಗಿರ್ಬೇಕು, ಸಮಾಜದೊಟ್ಟಿಗೆ ಹೇಗ್ ಬೆರಿಬೇಕು, ಮಕ್ಕಳ ನಡವಳಿಕೆ ಹೇಗಿರ್ಬೇಕು, ಅದೆಲ್ಲವನ್ನ ನಿಮಗೆ ವಿದ್ಯೆಯ ಜೊತೆಗೆ ಎಲ್ಲವನ್ನ ಹೇಳ್ಕೊಟ್ಟು ತಿದ್ದಿ ಬುದ್ಧಿ ಹೇಳಿ. ಈಗ ಮೊದಲನೇ ಗುರು ತಾಯಿ ಆದ್ರೆ ಅತಿ ಹೆಚ್ಚು ನಮ್ಮ ಜೀವನದಲ್ಲಿ ಪಾತ್ರ ವಹಿಸೋರು ನಮ್ಮ ಗುರುಗಳು. ಖಂಡಿತ ಹೌದು. ಅಂತ ಗುರುಗಳನ್ನ ನೆನಪು ಮಾಡ್ಕೊಳಕ್ಕೆ ಬಹಳ ಖುಷಿ ಆಗುತ್ತೆ. ಮತ್ತೆ ನನ್ಗೆ ಇನ್ನೊಂದು ಪ್ರಶ್ನೆ, ಆಮೇಲೆ ಸಣ್ಣದೊಂದು ಹೊಟ್ಟೆ ಕಿಚ್ಚಾಗ್ತಿದೆ ನಿಮ್ ಬಗ್ಗೆ. ಎಷ್ಟು ಜನಕ್ಕೆ ಅವಕಾಶ ಇದೆ ಹೇಳಿ, ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಓದಿ ಇಲ್ಲೇ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಕೆಲಸ ಮಾಡಿ ಇರಕ್ಕೆ ಎಷ್ಟು ಜನಕ್ಕೆ ಅವಕಾಶ ಇದೆ? ಇದಕ್ಕೆ ನಾನು ದೇವರಿಗೆ ಚಿರಋಣಿಯಾಗಿರ್ಬೇಕು ನಿಜ ಹೇಳ್ಬೇಕು ಅಂದ್ರೆ. ಇದು ನನ್ನ ಸುದೈವ. ಈಗ ಯಾವಾಗಾದ್ರೂ ಆ ಕಡೆ ನಿಮ್ ಸ್ಕೂಲ್ ಕಡೆಗೆ ಓಡಾಡುವಾಗ ಹೇಗನ್ಸುತ್ತೆ ನಿಮ್ಗೆ? ಈಗ ಸ್ಕೂಲು, ನಮ್ಮ ಅಜ್ಜಿ ಮನೆ ಅದೆಲ್ಲ ನೋಡ್ತಾ ಇದ್ರೆ ನನ್ನ ಹೃದಯ ತುಂಬಿ ಬರುತ್ತೆ. ಅದು ಯಾವತ್ತೂ ನಂದೇ ಅನ್ನೋ ಭಾವನೆ ನನ್ಗಿದ್ದೇ ಇದೆ. ಹೋಗ್ತೀರಾ ಶಾಲೆಗೆ? ಯಾವಾಗಾದ್ರೂ ಹೋಗಿದ್ದೀರಾ ಇತ್ತೀಚೆಗೆ? ಅಂದ್ರೆ ನಮ್ಗೀಗ ಹೋದ್ರೂ ಪಾಪ ಹಳೆ ಟೀಚರ್ಸ್ ಯಾರು ಇಲ್ಲ. ನಿಮ್ ಗುರುಗಳು ಯಾರಾದ್ರೂ ಇತ್ತೀಚೆಗೆ ಭೇಟಿಯಾಗಿದ್ರಾ? ಇತ್ತೀಚೆಗೆ ಭೇಟಿ ಆಗಿಲ್ಲ ನಾನು ಯಾವ ಗುರುಗಳನ್ನೂ. ಈಗ ಇನ್ನೊಬ್ರು ಗುರುಗಳ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಇಬ್ರನ್ನ ತುಂಬಾ ಪ್ರಸ್ತಾಪಿಸ್ಲಿಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದೆ. ಇದರಲ್ಲಿ ಒಬ್ರು HS ಸತ್ಯನಾರಾಯಣ ಎನ್ನುವ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಗುರುಗಳು. ಇವರ ರಾಜ ಗಾಂಭೀರ್ಯ, ಕಂಚಿನ ಕಂಠ, ಪಾಠನ ಸರಳವಾಗಿ ನೆನಪಿಟ್ಟುಕೊಳ್ಳುವಂತೆ ಹೇಳಿಕೊಡುವ ಪರಿ ನಾವೆಲ್ಲರೂ ಇವರು ಕ್ಲಾಸ್ ತೆಗೆದುಕೊಳ್ಳುವಾಗ ಪಿನ್ ಡ್ರಾಪ್ ಸೈಲೆನ್ಸ್ ನಲ್ಲಿ ಇದ್ದು ಮಂತ್ರ ಮುಗ್ಧರಾದಂತೆ ಕೇಳಿಸ್ಕೊಳ್ತಿದ್ವಿ. ಇವರೆಷ್ಟು ಶಿಸ್ತಿನ ಸಿಪಾಯಿ ಅಂದ್ರೆ ಕೇವಲ ಕಣ್ಣೋಟದಿಂದಲೇ ನಿಯಂತ್ರಿಸುವ ಚಾಕಚಕ್ಯತೆ ಇವರಿಗಿತ್ತು. ಆದ್ರೆ ಅತ್ಯಂತ ಶೋಚನೀಯ ಸಂಗತಿ ಅಂದ್ರೆ ಇವರಿಬ್ರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಅಸುನೀಗಿದರು. ಇಂದಿನ ಈ ಆಧುನಿಕ ವೈದ್ಯ ವಿಜ್ಞಾನ ಇದ್ರೆ ಇವರಿಬ್ಬರಿಗೂ ಪ್ರಾರಂಭದಲ್ಲೇ ರೋಗ ಪತ್ತೆ ಹಚ್ಚಿ ಕಡೆ ಪಕ್ಷ ಸಫರಿಂಗ್ ಇಲ್ದಂತೆ ನೋಡ್ಕೊಳ್ಬಹುದಿತ್ತಲ್ಲ ಅಂತ ತುಂಬಾ ವೇದನೆ ಆಗುತ್ತೆ. ಜೊತೆಗೆ ನಮ್ಮ ತಂದೆಯವರ ತಾಯಿ, ನನ್ನ ಪ್ರೀತಿ ಅಜ್ಜಿ, ರುಮೆಟಾಯ್ಡ್ ಆರ್ಥ್ರೈಟಿಸ್ನಿಂದ ಇಂದಿನ ಚಿಕಿತ್ಸೆಗಳಿಂದ ವಂಚಿತರಾಗಿ ವರ್ಷಗಟ್ಟಲೆ ಹಾಸಿಗೆ ಹಿಡಿದು ನರಳಿದ್ರಲ್ಲ ಅಂತ ಸಂಕಟವಾಗುತ್ತೆ. ಇವರೆಲ್ಲರ ಆತ್ಮ ಎಂದೆಂದೂ ಚಿರಚೇತನವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಈ ಸನ್ನಿವೇಶದಲ್ಲಿ ಮುಖ್ಯವಾಗಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಸಲ್ಲಿಸುತ್ತಿರುವ ಅಮೋಘ ಸೇವೆನ ನಾನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಬೇಕು. ಸ್ವಾಮಿ ವಿವೇಕಾನಂದ ಹೇಳಿದಂತೆ ಮಣಭಾರ ಜ್ಞಾನಕ್ಕಿಂತ ಕಣಭಾರ ಸೇವೆ ಲೇಸು. ಸೊ ಅವರುಗಳು ಹಾಸಿಗೆ ಹಿಡಿದಿರುವ ಕ್ಯಾನ್ಸರ್ ರೋಗಿಗಳ ಮನೆಗೆ ಹೋಗಿ ವಿಚಾರಿಸಿ ಅವರಿಗೆ ಸಾಧ್ಯ ಆದ ಚಿಕಿತ್ಸೆ ನೀಡ್ತಾರೆ, ಧೈರ್ಯ ತುಂಬ್ತಾರೆ. ನಿಜವಾಗ್ಲೂ ಇವರಿಗೆ ನನ್ನ ವಿಶೇಷ ಮೆಚ್ಚುಗೆ ಹಾಗೂ ಕೃತಜ್ಞತೆಗಳು. ಈಗ ಶಾಲೆ ಕಾಲೇಜು ಎಲ್ಲ ಸೆಂಟ್ ಫಿಲೋಮಿನಲ್ಲಿ ಮಾಡ್ಕೊಂಡ್ರಿ. ಇನ್ನು ನನ್ನ ಮನೆಯ ಬಗ್ಗೆ ಸ್ವಲ್ಪ ಹೇಳೋದಿದೆ. ಮನೆ ಬಗ್ಗೆನೂ ಹೇಳ್ಬೇಕು, ಆಮೇಲೆ ನೀವು ಡಾಕ್ಟರ್ ಆದದ್ದು ಹೇಗೆ ಅಂತ ಕೇಳ್ಬೇಕು. ಮನೆಯಲ್ಲಿ ಒತ್ತಾಯ ಇತ್ತ, ಆಮೇಲೆ
ಈ ಶಾಲೆ ಗಾಂಭೀರ್ಯದ ಬಗ್ಗೆ ಎಲ್ಲ ಒಳ್ಳೇದನ್ನ ಹೇಳಿದ್ರಿ. ಇದೆಲ್ಲದ್ರ ಹೊರತಾಗಿ ಮಕ್ಕಳಿಗಿರುವಂತ ತುಂಟತನ, ಆಮೇಲೆ ಶಾಲೆಗೆ ಹೋಗಲ್ಲ ಅನ್ನೋದು, ಹಠ ಮಾಡೋದು, ಅದೆಲ್ಲ ಇರುತ್ತೆ ಅಲ್ವಾ ಸ್ವಲ್ಪ? ಹೇಗೆ ನೀವು ಯಾವ ತರದ ಸ್ಟೂಡೆಂಟ್ ಆಗಿದ್ರಿ? ಅಂದ್ರೆ ತುಂಬಾ ಸಿನ್ಸಿಯರ್, ಒಬಿಡಿಯಂಟ್, ಸ್ಟ್ರಿಕ್ಟ್ ಆ ತರನ ಅಥವಾ ಪರವಾಗಿಲ್ಲ ಅನ್ನೋ ತರನ? ಹೇಗೆ ಅಂದ್ರೆ ನಾನು ಸ್ವಲ್ಪ ತುಂಟಾಟ ಇತ್ತು, ಆದ್ರೆ ಟೀಚರ್ಸ್ ಮೇಲೆ ತುಂಬಾ ಪ್ರೀತಿ ಇತ್ತು. ನಿಜ ಹೇಳ್ಬೇಕು ಅಂದ್ರೆ 4ನೇ ಕ್ಲಾಸಲ್ಲಿ ಒಬ್ರು ಸಿಸ್ಟರ್ ಕ್ಲಾರಾ ಅಂತ ಇದ್ರು. ಅವರು ನಮ್ಮ ಎಲ್ಲಾ ಮಕ್ಕಳನ್ನು ಮುದ್ದು ಮಾಡ್ತಿದ್ರು. ಕೇವಲ ನನ್ನೊಬ್ಳನ್ನೇ ಅಲ್ಲ, ಎಲ್ಲರಿಗೂ ಅವ್ರು ತುಂಬಾ ಆಕರ್ಷಿಸ್ತಿದ್ರು. ನಮ್ಮ ಮನೇಲಿ ನಮ್ಮ ಅತ್ತೆ ಒಬ್ರು ನಾವು ಸಣ್ಣ ಮಕ್ಕಳಾಗಿದ್ದಾಗಿಂದ ನೋಡ್ತಾ ಇದ್ರು. ಅವ್ರ ಹೆಸರು ಕಮಲಕ್ಕ ಅಂತ. ಅವರು ನಮ್ಮ ತಾಯಿಗೆ ಕಸಿನ್ ಆಗ್ಬೇಕು. ನಮ್ಮ ತಾಯಿಯ ಮಾವನ ಮಗಳು. ಅವರು ನಮ್ಗೆ ಸಣ್ಣಲ್ಲಿದ್ದಾಗ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋರು ನಮ್ಮ ತಾಯಿ ಜೊತೆಗೆ. ನಮ್ಮ ಮನೆ ಪರಿಸರನೇ ಹಾಗಿತ್ತು. ಇನ್ನು ಹೇಳ್ತೀನಿ ಮುಂದೆ ನಮ್ಮ ಮನೆ ಪರಿಸರದ ಬಗ್ಗೆ. ಆಗ ನಮ್ಮ ಕಮಲಕ್ಕ ಅವ್ರ ಮದುವೆ ನಾನು 4ನೇ ಕ್ಲಾಸ್ನಲ್ಲಿ ಇರ್ಬೇಕಾದ್ರೆ ಆಯ್ತು. ಆಮೇಲೆ ನಮ್ಮ ತಂದೆ ಪರ್ಮಿಷನ್ ಕೇಳಕ್ಕೆ ಬಂದಿದ್ರು ಮದುವೆಗೆ, ಸ್ಕೂಲಿಗೆ ಅಂತ. ಅವಾಗ ಬಂದಾಗ ಯಾರ ಮದುವೆಗೆ ಹೋಗ್ಬೇಕು ನಮ್ಮ ಹೇಮಾ ಅಂತ ಕೇಳಿದಾಗ ನನ್ನನ್ನು ಕೇಳ್ತಾರೆ ಅವರು. ಅದಕ್ಕೆ ನಮ್ಮನ್ನು ಸಾಕ್ದವರು, ಅದಕ್ಕೆ ನಾನು ಅವ್ರ ಮದುವೆಗೆ ಹೋಗ್ಲೇಬೇಕು ಅಂತ ಸಿಸ್ಟರ್ ಹತ್ರ ಹೇಳ್ತೀನಿ. ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಇದೇನು ಈ ಥರ ಹೇಳ್ತಿದ್ದಾಳೆ ಅಂತ ನಮ್ಮ ತಂದೆನ ಕೇಳ್ತಾರೆ. ಅವಾಗ ನಮ್ಮ ತಂದೆ ಹೇಳ್ತಾರೆ, ನಮ್ಮ 5 ಜನ ಮಕ್ಕಳು ಹೃದಯನೂ ಗೆದ್ದಿದ್ದಾರೆ, ಅಷ್ಟು ಪ್ರೇಮಮಯಿ ಅವರು ಅಂತ ಹೇಳ್ತಾರೆ ನಮ್ಮ ತಂದೆ. ಆ ಮದುವೆಗೆ ಮಾತ್ರ ನಾನು ಹಠ ಹಿಡಿದು ಹೋಗಿ, ಜೊತೆಗೆ ಅವರು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಕಾರ್ನಲ್ಲಿ ಕೂತಾಗ ನನ್ಗೆ ಆ ದುಃಖ ತಡೆಯಕ್ಕಾಗ್ದೆ ನಾನು ಅವ್ರನ್ನ ಹೋಗಕ್ ಬಿಡ್ಲೇ ಇಲ್ಲ, ಹಿಡ್ಕೊಂಡ್ಬಿಟ್ಟೆ. ಕಡೆಗೆ ನನ್ನನ್ನು ಕೂರಿಸ್ಕೊಂಡು ಅವ್ರ ಗಂಡನ ಮನೆಗೆ ಕರ್ಕೊಂಡು ಹೋದ್ರು. ನನ್ನನ್ನ ಜೊತೆಗೆ ನನ್ನ ಕಡೆ ತಮ್ಮನ್ನ. ನನ್ನ ಕಡೆ ತಮ್ಮನೂ ಅಷ್ಟೇನೆ, ಅವರಿಗೆ ಬಾಸಿಂಗ ಅಂತ ಕಟ್ತಾರಲ್ಲ ಹೊರಡ್ಬೇಕಾದ್ರೆ, ಅದ್ ಕಟ್ಟಿದಾಗ ನಾನ್ ಕಮಲಕ್ಕನ್ ಹೋಗಕ್ ಬಿಡದೇ ಇಲ್ಲ, ಅವ್ರಿಗೆ ಕಿರೀಟ ಕಟ್ಬೇಡಿ ಅಂತ ಅಳಕ್ ಶುರು ಮಾಡಿ, ಕಡೆಗೆ ಅವನು ಮತ್ತೆ ನನ್ನ ಇಬ್ಬರನ್ನು ಕಾರಲ್ಲಿ ಕೂರಿಸ್ಕೊಂಡು ಇಬ್ಬರನ್ನು ಗಂಡನ ಮನೆಗೆ ಕರ್ಕೊಂಡು ಹೀಗಿದೆ. ನೀವು ಬೆಳೆದ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ. ಆದ್ರೆ ಇವತ್ತಿನ ಮಕ್ಕಳು ಇದೆಲ್ಲದ್ರಿಂದ ವಂಚಿತರಾಗ್ತಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಲ್ವಾ? ಹೇಳ್ಬೇಕು, ನಿಮ್ಮಂತ ಹಿರಿಯರು ಹೇಳ್ಬೇಕು. ಯಾಕಂದ್ರೆ ನಿಮ್ಗೆ ಆ ಕಾಲದ ಪರಿಸ್ಥಿತಿಯೂ ಗೊತ್ತು, ಈ ಕಾಲದ ಪರಿಸ್ಥಿತಿಯೂ ಗೊತ್ತು. ಅದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು, ಹೇಗೆ ಸಮತೋಲನದಿಂದ ಬದುಕನ್ನು ಸಾಗಿಸೋದು, ಅದು ತುಂಬಾ ಕನ್ಫ್ಯೂಷನ್ ಅಲ್ಲಿದೆ. ತುಂಬಾ ಒಂದೊಂದ್ ಸರ್ತಿ ಆತಂಕ ಆಗುತ್ತೆ. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಅನ್ಸುತ್ತೆ. ನಾವು ಹಿರಿಯರು ಜೋಡಿಸ್ಬೇಕು, ಜೊತೆಗೆ ಕಿರಿಯರನ್ನ ನಾವು ಗೆಲ್ಬೇಕು, ಗೆಲ್ಲ ಪ್ರಯತ್ನ ಮಾಡ್ಬೇಕು. ನನ್ನ ಬಾಲ್ಯದಲ್ಲಿ ನಮ್ಮ ಮನೆ ಪರಿಸರ ಹೇಗಿತ್ತು ಅಂತ ಹೇಳ್ತೀನಿ. ಅಂದಿನ ಕಾಲ ಪದ್ಧತಿಲಿ ಕೇವಲ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ತುಂಬಾ ಕುಟುಂಬಸ್ಥರು ಹಳ್ಳಿ ಗಾಡುಗಳಲ್ಲಿ ಕಷ್ಟದಿಂದ ವಿದ್ಯಾಭ್ಯಾಸ ನಡೆಸಬೇಕಾಗಿದ್ದ ಮಕ್ಕಳನ್ನ ತಮ್ಮ ಮನೇಲಿ ಇಟ್ಕೊಂಡು ಓದಿಸ್ತಾ ಇದ್ರು. ಹೀಗೆ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಚಿಕ್ಕಪ್ಪ ಶ್ರೀಯುತ ಮುದ್ದೇಗೌಡರು, ನಮ್ಮ ಸೋದರ ಮಾವರು, ಮತ್ತೆ ಇತರ ಚಿಕ್ಕಪ್ಪಂದ್ರು, ಚಿಕ್ಕಮ್ಮಂದ್ರು, ಅತ್ತೆಯರು, ಚಿಕ್ಕಪ್ಪನ ಮಕ್ಕಳು, ಅತ್ತೆ ಮಕ್ಕಳು, ಹೀಗೆ ಇವರೆಲ್ಲ ನಮ್ಮ ಮನೆಯಲ್ಲೇ ಇದ್ದು ವಿದ್ಯಾಭ್ಯಾಸ ಪಡೆದು ಪದವೀಧರರಾಗಿ ಹೊರಹೊಮ್ಮಿದ್ದಾರೆ. ಅಂದಿನ ವಿಶೇಷತೆ ಏನಂದ್ರೆ, ಅವರಿಗಾಗ್ಲಿ ನಾವೈವರು ಮಕ್ಕಳಿಗಾಗ್ಲಿ ನಾವುಗಳು ಬೇರೆ ಎಂಬ ಭಾವನೆಗೆ ಎಂದೆಂದೂ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಒಂದೇ ಅನ್ನೋ ಭಾವನೆನ ಭಾವೈಕ್ಯದಿಂದಲೇ ಸಾಮೂಹಿಕ ತತ್ವ, ಆಚಾರ, ವಿಚಾರಗಳನ್ನ, ಸ್ನೇಹಪರತೆಯನ್ನು ಕೂಡಿ ಕಲೆತು ಸಂಭ್ರಮಿಸುವ ಒಡನಾಟನ ಬಾಲ್ಯದಿಂದನೇ ನಾವು ರೂಢಿಸ್ಕೊಂಡ್ವಿ. ಅಂದಿನಿಂದ ಇಂದಿಗೂ ಈ ಮಧುರ ಬಾಂಧವ್ಯ ಇಬ್ರು ಸವಿತಲೇ ಇದೀವಿ. ಆದರೆ ಇಂದು ಈ ದೂರದ ಸಂಬಂಧಿಗಳಲ್ಲಿರಲಿ ಹತ್ತಿರದ ಸಂಬಂಧಿಗಳಲ್ಲೇ ಈ ಭಾವಣಿಕೆ, ಈ ಅನ್ಯೋನ್ಯತೆ, ಈ ಆತ್ಮೀಯತೆ ಅಪರೂಪವಾಗಿರೋದು ತುಂಬಾ ವಿಷಾದದ ಸಂಗತಿ ಅಂತ. ವಿಷಾದ ಸರಿ, ಅದನ್ನ ಹೇಗ್ ಸರಿ ಮಾಡ್ಕೋಬಹುದು ಅಂತ ನಿಮ್ಮ ಅನುಭವ ಹೇಳುತ್ತೆ. ದುಃಖ ಆಗುತ್ತೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಈಗ ನಮ್ಮ ಮಕ್ಕಳಿಗೆ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ, ಅವ್ರಿಗೆ ಒಡಹುಟ್ಟು ಅನ್ನೋದೇ ಇಲ್ಲ. ಒಡಹುಟ್ಟು ಅನ್ನೋ ಪದಾನೇ ಬಳಕೆನೇ ಕಡಿಮೆ ಆಗ್ತಾ 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 ಕೊನೆಗೆ ಒಡಹುಟ್ಟು ಅಂದ್ರೆ ಏನು ಅಂತ ಕೇಳುವ ಕಾಲ ಕೂಡ ಬರಬಹುದು ಮುಂದೆ. ಇದಕ್ಕೆ ನನಗೆ ಕುಟುಂಬಗಳಲ್ಲಿ ಎಲ್ಲರೂ ತಮ್ಮ ಮಕ್ಕಳನ್ನ ಬೆಳೆಸೋದು ತುಂಬಾ ಸೂಕ್ತ ಅನ್ಸುತ್ತೆ. ಆಮೇಲೆ ತಮ್ಮ ಮಕ್ಕಳನ್ನ ಎಲ್ಲರ ಜೊತೆ ಬೆರೆಯಕ್ ಬಿಡ್ಬೇಕು. ತಂದೆ ತಾಯಿಯರು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ತುಂಬಾ ರಿಸ್ಟ್ರಿಕ್ಷನ್ ಹಾಕ್ಬಾರ್ದು. ಎಲ್ಲ ತನ್ನ ಸುತ್ತಮುತ್ತಲಿನವ್ರ ಜೊತೆ, ಸುತ್ತಮುತ್ತಲಿನ ಮಕ್ಕಳ ಜೊತೆ ಸ್ನೇಹಪರರಾಗಿರೋದು, ಸ್ವಲ್ಪ ಹೆಲ್ಪಿಂಗ್ ನೇಚರ್ ಡೆವಲಪ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಕಲಿಸಿದ್ರೆ ಮಕ್ಕಳು ತುಂಬ ಸಣ್ಣನಿಂದಲೇ ಈ ಸ್ನೇಹಪರತೆ,
ಸ್ವಲ್ಪ ಸುತ್ತಮುತ್ತಲಿನವ್ರ ಬಗ್ಗೆ ಪ್ರೀತಿ ಮಮತೆ ಇದನ್ನ ಬೆಳೆಸ್ಕೊಳ್ತಾರೆ ಅಂತ ನನ್ನ ಭಾವನೆ. ಆಮೇಲೆ ನಮ್ಮ ರಜಾ ದಿನಗಳ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ರಜಾ ದಿನಗಳ ಬಗ್ಗೆ ಹೇಳಿ, ಆಮೇಲೆ ನಿಮ್ಗೆ ಪಟ್ಟಾಭಿ ಸರ್ ಹೇಗ್ ಸಿಕ್ಕರು ಅನ್ನೋದು ಹೇಳಿ. ರಜಾ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಎಂಬ ಹಳ್ಳಿಯಲ್ಲಿರುವ ನಮ್ಮ ಅಜ್ಜಿಯ ಮನೆ ಜೊತೆಗೆ ಆಸುಪಾಸಿನಲ್ಲಿರುವ ನಮ್ಮ ಅಜ್ಜಿಯ ಸಹೋದರ ಸಹೋದರಿಯರ ಮನೆಗಳಲ್ಲಿ ನಲಿದಾಡುವುದೆಂದರೆ ನಮ್ಗೆಲ್ಲರಿಗೂ ಎಲ್ಲಿಲ್ಲದ ಉತ್ಸಾಹ ಅಲ್ವಾ. ಸುಮಾರು 20-25 ಮಕ್ಕಳು ಈ ರಜಾ ದಿನಗಳಲ್ಲಿ ಸೇರಿ ಆನಂದಿಸ್ತಾ ಇದ್ವಿ. ಮನೆಯ ಪರಿವೇನೇ ಇರ್ತಿರ್ಲಿಲ್ಲ ನಮ್ಗೆ. ಕಾಡು ಮೇಡುಗಳಲ್ಲಿ ಅಲೆದು ಹಳ್ಳಿ ಕೊಳ್ಳಗಳಲ್ಲಿ ವಿಹರಿಸ್ತಿದ್ವಿ. ನಮ್ಮ ತಾಯಿಗೆ ಸಹೋದರಿಯರು ಇರಲಿಲ್ಲ. ಹಾಗಾಗಿ ನಮ್ಮ ಸೋದ್ರ ಮಾವಂದ್ರಿಗೆ ಮತ್ತೆ ನಮ್ಮ ಇತರ ಅಜ್ಜ ಅಜ್ಜಿಯರಿಗೆ ನಮ್ಮ ತಾಯಿ ಮತ್ತು ಅವರ ಮಕ್ಕಳು ಅಂದ್ರೆ ವಿಶೇಷವಾದ ಅಕ್ಕರೆ. ನಾವೆಷ್ಟು ಓಡಾಡಿದ್ರು ಸಾಲದು, ನಮ್ಗೆಷ್ಟು ಉಣಬಡಿಸಿದ್ರು ಸಾಲದು. ಹೀಗಿತ್ತು ಅಂದಿನ ಮಧುರವಾದ ಬಾಂಧವ್ಯ ಭಾವಣಿಕೆ. ಇದನ್ನ ನೆನೆಸ್ಕೊಳಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಲ್ವಾ. ತೀರ್ಥಹಳ್ಳಿ ಅಂದ ತಕ್ಷಣನೇ ದಟ್ಟ ಮಲೆನಾಡು, ರುದ್ರ ಭಯಂಕರವಾದಂತಹ ಮಳೆ. ತಾಯಿಯ ನಾನು ಹೇಳ್ತೀನಿ, ನಿಮ್ ತಾಯಿಯವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಅಜ್ಜಿ ಮನೆ, ನಿಮ್ ತಾಯಿಯವರು ಯಾವ ತರ ಪ್ರಭಾವ ಬೀರಿದ್ದಾರೆ? ನಮ್ಮ ತಾಯಿ 7ನೇ ಕ್ಲಾಸ್ ತನಕ ಓದಿದ್ರು ಅಂತ ಹೇಳ್ದೆ. ನಮ್ಮ ತಾಯಿ ಪ್ರತಿ ದಿವಸ ಅವರು ದಿನಪತ್ರಿಕೆ ಓದ್ತಾ ಇದ್ರು ನಮ್ಮ ತಾಯಿ. ಆಮೇಲೆ ದಿನಪತ್ರಿಕೆ ಓದಿದ್ದನ್ನ ನಮ್ ಜೊತೆ ಸ್ವಲ್ಪ ಹಂಚ್ಕೊಳ್ತಿದ್ರು. ಅವರು ಇಳಿ ವಯಸ್ಸಿನಲ್ಲಿ ಕೂಡ ಕುಮಾರವ್ಯಾಸನ ಭಾರತದ ಬಗ್ಗೆ ಹೇಳ್ತಿದ್ರು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಅಂತ. ಹೀಗೆ ಅವರು ಪ್ರತಿಯೊಂದನ್ನು ನಮ್ಮ ತಾಯಿ ಎಂಜಾಯ್ ಮಾಡ್ತಿದ್ರು. ಜೊತೆಗೆ ಮಕ್ಳುಗಳನ್ನೆಲ್ಲ ಭಾನುವಾರ ಒಂದು ಬಟ್ಟೆ ಕೊಟ್ಬಿಟ್ಟು ಧೂಳು ಒರ್ಸಕ್ ಬಿಡ್ತಾ ಇದ್ರು. ನೀಟಾಗಿ ಬಟ್ಟೆ ಮಾಡಿಸ್ಬೇಕಾಗಿತ್ತು. ಆಮೇಲೆ ನಮ್ದು ಡ್ರಾಯರ್ಸ್ ನಾವು ತುಂಬಾ ನೀಟಾಗಿ ಇಟ್ಕೊಳ್ಬೇಕಾಗಿತ್ತು. ಅವ್ರು ಸರ್ಪ್ರೈಸ್ ಚೆಕ್ ಮಾಡೋರು, ಯಾರು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ. ಅವ್ರಿಗೆಲ್ಲ ಬಹುಮಾನ ಇರ್ತಿತ್ತೇನೋ. ಸಣ್ಣ ಸಣ್ಣ ಬಹುಮಾನ ಇರ್ತಾ ಇತ್ತು. ಅಂದ್ರೆ ಎಲ್ಲ ಈ ತರ ಮಕ್ಕಳೊಡನೆ ಅವ್ರನ್ನ ಹೊಗಳಿದ್ರೆ ಅವ್ರಿಗೆ ಎಷ್ಟು ಹಿರಿಮೆ ಅಲ್ವಾ. ಬಹುಮಾನ ಕೊಡಕ್ಕಿಂತ ಅದು ಹಿರಿಮೆ ಅಂತ ಅನಿಸ್ತಿತ್ತು. ಆಮೇಲೆ ಈ ಮಲೆನಾಡ್ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ಬೇಕು. ಬಾಲ್ಯದಿಂದನೇ ಈ ಅಪ್ಪಟ ಮಲೆನಾಡಿನ ಪರಿಸರದ ಪರಿಚಯ ನಮ್ಗಾಗಿದ್ರಿಂದ ಕುವೆಂಪುರವರ ಕಾದಂಬರಿಗಳಲ್ಲಿ ಬರುವ ಪಾತ್ರಗಳು ಜೀವಂತವಾಗಿ ನಮ್ಮ ಕಣ್ಮುಂದೆ ಕಂಗೊಳಿಸ್ತಿದ್ವು. ಇಂತಹ ಒಂದು ಸೊಗಸಾದ ಸುಂದರವಾದ ಬಾಲ್ಯದಿಂದ, ಪ್ರಕೃತಿಯ ಪರಿಸರದಿಂದ ನಿಜವಾಗ್ಲೂ ಇಂದಿನ ಮಕ್ಕಳು ವಂಚಿತರಾಗೋದು ತುಂಬಾ ವಿಷಾದದ ಸಂಗತಿ. ಅದಕ್ಕೆ ನಮ್ಗೆ ಇನ್ಫ್ಯಾಕ್ಟ್ ನನ್ನ ಮೊಮ್ಮಗಳಿಗೆ ನಾವು ಕುವೆಂಪು ಬಗ್ಗೆ ಮಾತಾಡಿ, ಜೊತೆಗೆ ಅವರ ಶಾಲೆಲೂ ಸ್ವಲ್ಪ ಕುವೆಂಪು ಬಗ್ಗೆ ತುಂಬಾ ಪ್ರಭಾವ ಇದೆ. ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ ಕುವೆಂಪು ಬಗ್ಗೆ ತಿಳ್ಕೊಳ್ಬೇಕು ಅಂತ. ನೀವು ಓದಿ ವೈದ್ಯರಾಗಬೇಕು ಅಂತ ಆಸೆ ಇತ್ತಾ, ಅಥವಾ ನಿಮ್ಮದೇ ಆಸಕ್ತಿನ ವೈದ್ಯರಾಗಬೇಕು ಅನ್ನೋದು? ನಿಮ್ಮ ಮನೆಯಲ್ಲಿ ಅಣ್ಣ ಒಬ್ರು ಡಾಕ್ಟರ್ ಇದ್ದಾರೆ, ನೀವು ಡಾಕ್ಟರ್ ಇದ್ದೀರಾ ಅಲ್ವಾ? ಹೇಳ್ತೀನಿ ಇದಕ್ಕೆ ಹೇಗೆ ಪ್ರೇರಣೆ ಆಯ್ತು ಅಂತ. ನಮ್ಮ ತಂದೆಗೆ ತುಂಬಾ, ನಾವೆಲ್ಲ ಸಣ್ಣವರಿದ್ದಾಗಿಂದನೂ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರಿಗೆ ಏನ್ ಗೊತ್ತಾ, ಮಕ್ಕಳು ಅಡುಗೆ ಕಲಿದೇ ಇದ್ರು ಪರವಾಗಿಲ್ಲ, ಚೆನ್ನಾಗಿ ಓದ್ಬೇಕು. ಬೇರೆ ಕೆಲಸ ಬರ್ದೇ ಇದ್ರು ಪರವಾಗಿಲ್ಲ, ಓದ್ಬೇಕು. ಅದಕ್ಕೆ ನಮ್ಮ ತಾಯಿ ಏನಾದ್ರೂ ಕೆಲ್ಸಕ್ಕೆ ಹಚ್ಚಿದ್ರೆ ಮಕ್ಳಿಗೆ ಓದಕ್ ಬಿಡು ಅಂತ ತುಂಬಾ ಬೈತಿದ್ರು. ತುಂಬಾ ಎನ್ಕರೇಜ್ ಮಾಡ್ತಿದ್ರು. ಒಳ್ಳೊಳ್ಳೆ ಬುಕ್ಸ್ ತಂದು ಕೊಡೋರು. ಜೊತೆಗೆ ಇದರಲ್ಲಿ ನಮ್ಮ ಅಕ್ಕ ಕನ್ನಡ MA ಮಾಡಿದ್ಲು. ಅವಳಿಗೆ ತುಂಬಾ ಸಣ್ಣವಳಿಂದನೇ, ಅದೇನು ಅಂತ ಗೊತ್ತಿಲ್ಲ, ಕನ್ನಡದ ಬಗ್ಗೆ ತುಂಬಾ ವಿಶೇಷವಾದ ಆಸಕ್ತಿ. ಆಮೇಲೆ ತುಂಬಾ ಬೇಗ ಬೇಗ ಅವಳಿಗೆ ಅರ್ಥ ಆಗೋದು, ಬೇಗ ಜ್ಞಾನ ವೃದ್ಧಿಸ್ಕೊಂಡ್ಲು. ಅವಳು ನಮ್ಮನ್ನೆಲ್ಲ ಕೂರಿಸ್ಕೊಂಡು, ನೋಡು ಇದು ಕುವೆಂಪು ಕೃತಿ, ಇದು ಅವ್ರ ಕೃತಿ ಅಂತ ಅವಳು ಹೇಳ್ಕೊಟ್ಟಿದ್ದು ನಮ್ಗೆ ತುಂಬಾ ಇನ್ಸ್ಪೈರ್ ಆಗಿದೆ. ತುಂಬಾ ಇನ್ಸ್ಪೈರ್ ಆಗಿದೆ. ನನ್ನ ಕಾಲೇಜ್ ವ್ಯಾಸಂಗದ ಬಗ್ಗೆ ಇದು ಒಂದು ನಂಗೆ ಅಲ್ವಾ. ಯಾಕಂದ್ರೆ ಕಾಲೇಜು ಎಲ್ಲಾ ಮಹತ್ವದ್ದೇ, ಪ್ರತಿ ಹಂತಗಳು ಮಹತ್ವದ್ದೇ ಖಂಡಿತ. ಹೌದು, ಎಲ್ಲರ ಬದುಕಲ್ಲಿ. ಅದ್ರಲ್ಲೂ ಕಾಲೇಜ್ ಅಂದ್ರೆ ಒಂದು ನಮ್ಮ ನ್ಯಾಷನಲ್ ಕಾಲೇಜ್ ಬಗ್ಗೆ ಹೇಳ್ಕೊಬೇಕು ಅಂದ್ರೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹೀಗೆ ನನ್ನ ಕಾಲೇಜು ಅದೇ PUC ವ್ಯಾಸಂಗ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಬೆಂಗಳೂರಿನಲ್ಲಿ ನಡೀತು. ನ್ಯಾಷನಲ್ ಕಾಲೇಜ್ ಕೂಡ ನಿಜ ಹೇಳ್ಬೇಕು ಅಂದ್ರೆ ಇಂದಿನ ಆಧುನಿಕ ಸಂಸ್ಕೃತಿಯಿಂದ ದೂರ ಇದ್ದು ಒಂದು ಉನ್ನತ ಮಟ್ಟದ ಶಾಲೆ ಅಂತಾನೆ ಇತ್ತು. ಅವಾಗಿನ ಪ್ರೊಫೆಸರ್ ಡಾಕ್ಟರ್ H. ನರಸಿಂಹಯ್ಯನವರು ಪ್ರಾಂಶುಪಾಲರಾಗಿದ್ರು. ಅಪ್ಪಟ ಗಾಂಧಿವಾದದ, ನುಡಿದಂತೆ ನಡೆದ ಅದ್ಭುತವಾದ ಆದರ್ಶನೀಯ ವ್ಯಕ್ತಿ ಇವರು. ಒಂದೆಡೆ ಅತ್ಯುತ್ತಮವಾದ ವಿಜ್ಞಾನದ ಗುರುಗಳು, ಇನ್ನೊಂದೆಡೆ ಕನ್ನಡ ಸಾಹಿತ್ಯದ
ದಿಗ್ಗಜರಾದ ಕೀರಂ ನಾಗರಾಜು ಮತ್ತು ಭಾಸ್ಕರ್ ಸಾರ್ ಇವರ ರಸದೌತಣ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಜೋಡಿಯಿಂದ ನನ್ನ PUC ಶಿಕ್ಷಣದ ದಿನಗಳು ನನಗೆಂದೂ ಮರೆಯಲಾಗದ ನನ್ನ ಜೀವನದ ಸುವರ್ಣ ದಿನಗಳು. ಅಂದಿನ ಕಾಲದಲ್ಲಿ ತುಂಬಾ ಉತ್ತಮ ವಿಮರ್ಶಕರು ಅಂತ ಕೀರಂ ನಾಗರಾಜ್ರವರು ಹೆಸರು ಮಾಡಿದ್ರು. ಅವರು ನಮ್ಮ ಹಾಸನದ ಕಿತ್ತಾನೆ ಅವರು ಅಂತ ಹೇಳ್ಕೊಳಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನ್ಸುತ್ತೆ. ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇದೊಂದು ನಿಮ್ಗೆ ಹೇಳಲೇಬೇಕು ನಾನು. ಅವರು ನಮ್ಗೆ ಪಾಠ ಮಾಡ್ಬೇಕಾದ್ರೆ ಪದೇ ಪದೇ ಹೇಳ್ತಿದ್ರು DVG ಅವರ ನುಡಿಗಳನ್ನ. ಶಬ್ದಕ್ಕೆ ಅರ್ಥ ನಿಘಂಟಿನಿಂದ, ಭಾವಕ್ಕೆ ಅರ್ಥ ಭಗವಂತನಿಂದ. ಈ ನುಡಿಗಳು ಇಂದು ನನ್ನ ಕಿವಿಗಳಲ್ಲಿ ಮೊಳಗುತ್ತಾ ಇರುತ್ತೆ. ಎಲ್ಲ ನೆನ್ಪಿಟ್ಕೊಂಡಿದ್ದೀರಾ ನೋಡಿ. ನ್ಯಾಷನಲ್ ಕಾಲೇಜಲ್ಲಿ ಸೈನ್ಸ್ ತಗೊಂಡ್ರಿ? ಹೌದು. ಸೈನ್ಸ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಇತ್ತು. ಅವಾಗ ಕೀರಂ ನಮ್ದು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿತ್ತು. ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದ್ದವ್ರದ್ದೇ ಒಂದು ಸೆಕ್ಷನ್ ಮಾಡಿದ್ರು. ನನ್ಗನ್ಸುತ್ತೆ ನಾನು ಕಾಲೇಜಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಂತ ಕನ್ನಡದಲ್ಲಿ ಆಗ PUC ನಲ್ಲಿ 180 ಮಾರ್ಕ್ಸ್ ಬಂದಿತ್ತು. ಕೀರಂ ಪಾಠ ಮಾಡ್ತಾ ಇದ್ರು. ಆಮೇಲೆ ನಿಮ್ ಸೈನ್ಸ್ ವಿಭಾಗ ಹೇಗಿತ್ತು? ಸೈನ್ಸ್ ವಿಭಾಗನೂ ತುಂಬಾ ಅದ್ಭುತವಾಗಿತ್ತು. ನಮ್ಗೆ ಕ್ಲಾಸ್ ಟೀಚರು ಒಬ್ರು ಕೆಮಿಸ್ಟ್ರಿ ಲೆಕ್ಚರರು SVSR, ಅಲ್ಲೆಲ್ಲ ಇನಿಷಿಯಲ್ಸ್ ಇಂದ ಸಂಬೋಧಿಸ್ತಿದ್ರು. C ಭಾಸ್ಕರ್ ಅಂತ ಫಿಸಿಕ್ಸ್ ಗುರುಗಳಿದ್ರು. ಆಮೇಲೆ MM ದೇವ್ಕಿ ಅಂತ ಬಾಟ್ನಿ ಗುರುಗಳಿದ್ರು. ಆಮೇಲೆ ಝುವಾಲಜಿಗೆ ಗೌರಿಯನ್ನ ಲೆಕ್ಚರರ್ ಇದ್ರು. T ನರಸಿಂಹನ್ ಅಂತ ಒಬ್ರು ಝುವಾಲಜಿ ಲೆಕ್ಚರರ್ ಇದ್ರು. ಅವರೆಲ್ಲ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ರು. ಅವಾಗ್ಲೇ ನಿಮ್ಗೆ ಅನಿಸ್ತಾ ಇತ್ತಾ ನಾನು ಡಾಕ್ಟ್ರೇ ಓದ್ಬೇಕು ಅಂತ? ಅವಾಗ ನಾನು ಡಾಕ್ಟರ್ ಆಗಕ್ಕೆ ಪ್ರಯತ್ನ ಪಟ್ಟು ಓದ್ದೆ. ಅಂದ್ರೆ ಆ ಕಾಲೇಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಬಗ್ಗೆ ನಂಬಿಕೆ ಅಂದ್ರೆ, ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಇನ್ವಿಜಿಲೇಷನ್ ಅನ್ನೋದೇ ಇರ್ತಾ ಇರ್ಲಿಲ್ಲ. ಅವರಿಗೆ ಸ್ಟೂಡೆಂಟ್ಸ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್. ಕಡೆಗೆ ಫೈನಲ್ ಪರೀಕ್ಷೆನಲ್ಲಿ ಚೆನ್ನಾಗಿ ಮಾಡಿ ನಮ್ಗೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಬೆಂಗಳೂರಿನಲ್ಲೇ ಸಿಗ್ತಾ ಇತ್ತು. ಬಟ್ ಮೈಸೂರಲ್ಲಿ ಓದ್ಬೇಕು ಅಂತ ಆಸೆ ಆಯ್ತು. ಅದಕ್ಕೋಸ್ಕರ ಮೈಸೂರಿನಲ್ಲೇ ಸೀಟ್ ತಗೊಂಡ್ವಿ. ಒಬ್ಳು ಸಹಪಾಠಿ ಇದ್ಲು, AG ಲತಾ ಅಂತ. ಅವಳು ತುಂಬಾ ಚೆನ್ನಾಗಿ ಓದಿದ್ಲು. ಅವಳು MBBS ಆದ್ಮೇಲೆ ಪಾಂಡಿಚೇರಿಲಿ ಟ್ರೈನಿಂಗ್ ತಗೊಂಡ್ಲು. ಆಮೇಲೆ ಏಮ್ಸ್ ಡೆಲ್ಲಿಲಿ ತಗೊಂಡ್ಲು. ಈಗ ಅವಳು ದೊಡ್ಡ ಪ್ರೊಫೆಸರ್ ಆಗಿ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಿ. ಈಗ ಸದ್ಯಕ್ಕೆ ರಿಟೈರ್ಮೆಂಟ್ ತಗೊಂಡ್ಲು. ಮೇಡಮ್, ನಿಮ್ಗಿಂತ ಮೊದಲು ನಿಮ್ಮ ಅಣ್ಣ ಒಬ್ರು ವೈದ್ಯಕೀಯ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ರು. ಅವ್ರದ್ದೇನಾದ್ರು ಪ್ರಭಾವ ಆಗಿತ್ತಾ ನಿಮ್ಗೆ, ಅಥವಾ ನಿಮ್ಗೆ ಅನ್ಸಿತ್ತಾ ನಾನು ಡಾಕ್ಟರ್ ಆಗ್ಬೇಕು ಅಂತ? ಸಣ್ಣನಿಂದ ಒಂಥರ ಆಸೆ ಇತ್ತು ನಮ್ಗೆ, ಚೆನ್ನಾಗಿ ಓದ್ಬೇಕು, ಡಾಕ್ಟರ್ ಆಗ್ಬೇಕು. ನೀವು ಚಿಕ್ಕವರಿದ್ದಾಗ ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ರಿ? ಸಣ್ಣವರಿದ್ದಾಗ ಡಾಕ್ಟರ್ ಪುಟ್ಟಮ್ಮ ಅವ್ರ ಹತ್ರ ತೋರಿಸ್ಕೊಳ್ತಾ ಇದ್ವಿ. ಡಾಕ್ಟರ್ ಮುನಿವೆಂಕಟೇಗೌಡರು ಸ್ವಲ್ಪ ದೊಡ್ಡವಳಾದ್ಮೇಲೆ, ತೀರಾ ಸಣ್ಣ ವಯಸ್ಸಲ್ಲಿ ಡಾಕ್ಟರ್ ಪುಟ್ಟಮ್ಮ. ಆಮೇಲೆ ಇನ್ನು ಕೆಲವು ಸರ್ಜನ್ಸ್ ಇದ್ದಾರೆ. ಆಮೇಲೆ ಇನ್ನೊಬ್ರು ನಮ್ಮ ಮಾವ ಡಾಕ್ಟರ್ ಶ್ರೀಕಂಠ್ ಅಂತ, ತುಂಬಾ ಅವರು ಜನಪ್ರಿಯ, ತುಂಬಾ ಪ್ರಾಮಾಣಿಕರು ಅಂತ ಹೆಸರು ಮಾಡಿದ್ರು. ಅವರು ಸರ್ಜನ್ ಆಗಿದ್ರು. ಹಾಗಾಗಿ ನಿಮ್ಗೆ ಚಿಕ್ಕಂದಿಂದನೇ ಇತ್ತು ವೈದ್ಯ ಆಗ್ಬೇಕು ಅಂತ? ಹೌದು ಹೌದು, ಅದು ತುಂಬಾ ಆಸೆ ಇತ್ತು. ಮೈಸೂರು ಕಾಲೇಜಿಗೆ ಬಂದ್ರಿ, ಮೈಸೂರು ಮೆಡಿಕಲ್ ಕಾಲೇಜ್ಗೆ. ನಂತರ ಅದೇ ನನ್ನ MBBS ವ್ಯಾಸಂಗ ಮೈಸೂರಿನ ಮೆಡಿಕಲ್ ಕಾಲೇಜಲ್ಲಿ ನಡೀತು. ಈ ಸಮಯದಲ್ಲಿ ತುಂಬಾ ಪ್ರೀತಿ ಪಾತ್ರರಾದ ಗೆಳತಿಯರನ್ನ ಸಂಪಾದಿಸಿದೆ. ನಿಜವಾಗ್ಲೂ ಬಿಟ್ಟು ಬರ್ಬೇಕಾದ್ರೆ ಆದ ಅಗಲಿಕೆಯ ನೋವು ಅಷ್ಟಿಷ್ಟಲ್ಲ. ಈ ಸಮಯದಲ್ಲಿ ನನಗೆ ಕವಿ ಅನಂತನಾರಾಯಣ್ ಅವರ ಕವನದ ಕೆಲವು ಸಾಲುಗಳನ್ನ ನೆನಪಿಸ್ಕೊಳ್ಳಕ್ಕೆ ತುಂಬಾ ಇಷ್ಟ ಆಗುತ್ತೆ. 4 ವರ್ಷಗಳ ಕಾಲ ನಕ್ಕು ನಲಿದಾಡಿದೆವು, ಕೂಡಿ ಕಲೆತೆವು ಒಡನೆ ಕುಣಿದಾಡುತ್ತಾ, ಆಡಿದಾಟಗಳೇನು ಕಂಡ ಕನಸುಗಳೇನು, ಕೊನೆಯುಂಟೆ ಮೊದಲುಂಟೆ ಕನಸೆ ಜೀವ. ಈ ಮಧುರವಾದ ನೆನಪುಗಳನ್ನ ಮೆಲುಕು ಹಾಕೋದ್ರಲ್ಲೇ ತುಂಬಾ ಹಿತಕರ ಅನುಭವ ಕೊಡುತ್ತೆ ಅಂತ ಅನ್ಸುತ್ತೆ. ಅಲ್ಲ, ಇಷ್ಟೊತ್ತು ಮಾತಾಡಿರೋದ್ರಲ್ಲಿ 3-4 ಕವನಗಳನ್ನು ಹೇಳಿದ್ರಿ. ಹೀಗೆ ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತಗೊಂಡಿದ್ದೆ ಅಂತ ಹೇಳಿದ್ರಿ ಅಲ್ವಾ? ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜಿಗೆ ಬರ್ತೀರಾ, ಅಲ್ಲಿ MBBS ಓದ್ತೀರಿ, ಆಮೇಲೆ MD ಮಾಡ್ತೀರಿ, ವೈದ್ಯ ಆಗ್ತೀರಿ. ವೈದ್ಯ ಆದ್ಮೇಲೂ ನಿಮ್ ಮನ್ಸು ತುಡಿತಾ ಇತ್ತಾ ನನ್ ಕನ್ನಡ ಏನಾದ್ರೂ ಓದ್ಬೇಕು? ಖಂಡಿತ, ಯಾವಾಗ್ಲೂ ತುಡಿತಾ ಇರುತ್ತೆ. ಇಷ್ಟ ಆಗ್ತಾರೆ ಮೇಡಮ್? ನಿಮ್ಗೇನಾದ್ರು ನೆನಪಿದ್ಯಾ ಕನ್ನಡ ಸಾಹಿತ್ಯವನ್ನ ಓದಿದ್ದಾಗ್ಲಿ ಅಥವಾ ಕವನಗಳನ್ನು ಕೇಳಿದ್ದು? ಆಮೇಲೆ ಇನ್ನೊಂದು ವಿಷಯ ಅಂತಂದ್ರೆ, ಆಕಾಶವಾಣಿ ಜೊತೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಂತವ್ರು ನೀವು. ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ವೈದ್ಯರಿಗೆ ಸಮಯವೇ ಇರೋದಿಲ್ಲ, ಆಕಾಶವಾಣಿಯನ್ನ ಅವ್ರು ಕೇಳಲ್ಲ ಅಂತ. ಆದ್ರೆ ಎಷ್ಟು ಸರ್ಪ್ರೈಸ್ ಆಗತ್ತೆ ಅಂತಂದ್ರೆ ನಮ್ಗೆ, ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮವನ್ನ ನೆನ್ಪಿಟ್ಕೊಂಡು ನೀವು ಹೇಳ್ತೀರಿ. ನೀವು ಇರಬಹುದು, ಸಾವಿತ್ರಿ ಮೇಡಮ್ ಇರಬಹುದು,
ಭಾರತಿ ರಾಜಶೇಖರ್ ಅವ್ರು ಇರ್ಬೋದು, ಎಷ್ಟೊಂದು ಜನ ವೈದ್ಯರು ರೇಡಿಯೋ ಕೇಳ್ತಾರೆ. ಇನ್ನೊಬ್ರು ವೈದ್ಯರು ಅವರು ಸರ್ಜರಿ ಮಾಡುವಾಗೆಲ್ಲ ರೇಡಿಯೋ ಆನ್ ಇರ್ಬೇಕಂತೆ, ಅದನ್ನು ಹೇಳಿದ್ರು. ನನ್ಗೆ ಅವೆಲ್ಲ ಕೇಳಿದಾಗ ರೋಮಾಂಚನ ಆಗುತ್ತೆ ನಿಜವಾಗ್ಲು. ವೈದ್ಯರ ಬಗ್ಗೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಬೇಕು ಅಲ್ವಾ? ನಿಜವಾಗ್ಲೂ ಚೇಂಜ್ ಮಾಡ್ಕೊಬೇಕು. ಯಾಕಂದ್ರೆ ವೈದ್ಯರಾಗ್ಲಿ ನಾವು ಏನೇ ವೃತ್ತಿ ಆಗ್ಲಿ, ವೃತ್ತಿಗೂ ಮತ್ತೆ ನಮ್ಮ ಸಾಹಿತ್ಯದ ಒಲವಿಗೂ ಏನು ಸಂಬಂಧ ಇಲ್ಲ. ಅವರವರೇ ಬೆಳೆಸ್ಕೊಳ್ಳೋ ಅಂತ ಸಾಹಿತ್ಯದ ಬಗ್ಗೆ ಒಲವು. ಈಗ ಡಾಕ್ಟರ್ ಸಾವಿತ್ರಿ ಅವ್ರಿಗೆ ಹಾಗೂ ನಮ್ಗೆ ಸುಮಾರಾಗಿ ಒಂದೇ ತರ ಅಭಿರುಚಿ. ಸಾಹಿತ್ಯದಲ್ಲಿ ನಾವು ತುಂಬಾ ಒಲವು ತೋರ್ಸ ಅಂತವ್ರು, ತುಂಬಾ ಎಂಜಾಯ್ ಮಾಡ್ತೀವಿ ನಾವು ಇತ್ತೀಚೆಗೆ ನಾನು ಮತ್ತೆ ಸಾವಿತ್ರಿ ಅವರು ಇಂಗ್ಲಿಷ್ ನಲ್ಲಿ ಬುಕ್ ಇತ್ತು. ಏನಾದ್ರೂ ಸರ್ಜರಿಗೆ ಆಗ್ಲಿ ಅಥವಾ ಏನಾದ್ರೂ ಪ್ರೊಸೀಜರ್ಸ್ಗೆ ಆಗ್ಲಿ ಸಮ್ಮತಿ ಕೊಡೋದನ್ನ ಇಂಗ್ಲಿಷ್ ನಲ್ಲಿ, ಅದನ್ನ ನಾವು ಕನ್ನಡಕ್ಕೆ ಅನುವಾದ ಮಾಡಬೇಕಾಗಿತ್ತು. ನಾವಿಬ್ರು ಕೂತು ಒಟ್ಟಾಗಿ ಅನುವಾದ ಮಾಡಿದ್ದು ನನಗೆ ತುಂಬಾ ತುಂಬಾ ಅವಿಸ್ಮರಣೀಯ ಅನುಭವ. ಒಂದು ಮಾತೃಭಾಷೆ ಅಲ್ವಾ, ತಾಯಿ ಭಾಷೆ ಅಂತಾನೆ ಹೇಳ್ತೀವಿ. ಅದ್ರ ಮೇಲಿನ ಅಭಿಮಾನ ಇರ್ಬೋದು. ಮತ್ತೆ ನಿಮ್ದು ತುಂಬಾ ಒತ್ತಡ ಇರುವಂತಹ ಕೆಲಸ, ಅದರಿಂದ ಹೊರಗೆ ಬರಕ್ ನಮ್ಮ ಮನಸ್ಸು ಯಾವುದೇ ಕೆಲಸದಲ್ಲಿರ್ಲಿ ಅದರಿಂದ ಆಚೆ ಬರಕ್ಕೆ ತುಡಿತಾ ಇರುತ್ತೆ. ನಿಜ, ಖಂಡಿತ ನಾವು ಈ ತರ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡ್ರೆ ಖಂಡಿತ ನಮ್ಮ ಒತ್ತಡನ ಎಷ್ಟೋ ಮಟ್ಟಿಗೆ ನಿವಾರಣೆ ಮಾಡ್ಕೊಳ್ಬಹುದು. ಅದು ನೀವು ಹೇಳೋದು ಅಕ್ಷರಶಃ ನಿಜ. ರೇಡಿಯೋನ ಕೇಳಿಸ್ಕೊಂಡು ಕೆಲಸವನ್ನ ಮಾಡ್ಕೋಬಹುದು. ಓದೋ ಅಭ್ಯಾಸ ಇದೆಯಾ? ಈಗ್ಲೂ ಓದ್ತೀರಾ ಏನಾದ್ರು? ಅಂದ್ರೆ ಹಿಂದೆ ಎಲ್ಲ ನಾನು ಕುವೆಂಪು ಕಾದಂಬರಿಗಳನ್ನ ತುಂಬಾ ಓದ್ತಿದ್ದೆ. ಸಣ್ಣಲ್ಲಿಂದ ನಮ್ಗೆ ಓದೋ ಹವ್ಯಾಸ ಇದೆ. ಸುಧಾ ವಾರಪತ್ರಿಕೆ ಬಂದ್ರೆ ನನಗೂ ನಮ್ಮ ಅಕ್ಕಂಗೂ ಕಾಂಪಿಟೇಷನ್, ಯಾರಿಗ್ ಫಸ್ಟ್ ಸಿಗುತ್ತೆ ಅಂತ. ಅದನ್ನ ಮೊದಲನೇ ಪೇಜಿಂದ ಕಡೆ ಪೇಜ್ ತನಕ ತಪ್ಪದೆ ಓದ್ತಾ ಇದ್ವಿ. ಒಳ್ಳೊಳ್ಳೆ ಮ್ಯಾಗಝಿನ್ಸ್, ಹಾಗೆ KS ನರಸಿಂಹಸ್ವಾಮಿ ಅವ್ರ ಕವನ ಅಂತೂ ನನಗೆ ತುಂಬಾ ಅಚ್ಚುಮೆಚ್ಚು. ಯಾವ ಕವನ ಇಷ್ಟ ನನಗೆ? ಬಿರಿದಕ್ಕೆಂದಾವರೆಯೋ. ಬಿರಿದಕ್ಕೆಂದಾವರೆಯೋ ಇಷ್ಟ. ಈಗ ಅದರ ಒಂದು ತುಣುಕನ್ನ ಕೇಳೋಣ. ಥ್ಯಾಂಕ್ ಯು. ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ, ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಗುಡಿಯ ಗೋಪುರದಲ್ಲಿ ಮೆರವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು, ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ. ಚೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು, ತಾಯ ಮೊಲೆಯಲ್ಲಿ ಕರು ತುಟಿಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು, ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ. ಬನದ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರು, ಹೊಂದಾಳೆ ಹೂವಿನಲ್ಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು, ಉಯ್ಯಾಲಿ. ಈ ಹಾಡು ಕೇಳಿಸ್ಕೊಂಡ್ಮೇಲೆ ಏನ್ ಅನಿಸ್ತು ನಿಮ್ಗೆ? ಪ್ರಕೃತಿ ಪ್ರೇಮಿ ನಾನು. ಅಂದ್ರೆ ಬರೀ ಇದೊಂದೇ ಹಾಡಲ್ಲ, ಅವ್ರದ್ದು ಎಲ್ಲಾ ಹಾಡುಗಳಲ್ಲೂ ಇಷ್ಟ. ಒಂದು ನವಿರಾದ ಪ್ರೇಮ, ಒಂದು ನಾಜೂಕು, ಅದೆಷ್ಟು
ಸಹಜವಾಗಿ ಮೂಡ್ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಮಲ್ಲಿಗೆಯ ಕವಿ ಅಲ್ವಾ? ಹೌದು, ಮಲ್ಲಿಗೆಯ ಕವಿ. ಮತ್ತೆ ಎಷ್ಟು ಸಹಜವಾಗಿದೆ ಅಂತಂದ್ರೆ ಮಿಡಲ್ ಕ್ಲಾಸ್ ಮಧ್ಯಮ ವರ್ಗದ ಕಥೆಗಳನ್ನೆಲ್ಲ ಹೇಳ್ಬಿಡ್ತಾರೆ ಅವರು. ಒಂದ್ ಹಾಡಲ್ಲಿ ಹೇಳ್ಬಿಡ್ತಾರೆ. ಆಮೇಲೆ ಇತ್ತೀಚೆಗೆ ನಾನು ಹಾಡು ಕೇಳಿಸ್ಕೊಂಡೆ, ರೇಡಿಯೋದಲ್ಲಿ ಪ್ರಸಾರ ಆಯ್ತು, ಶಾನುಭೋಗರ ಮಗಳು, ತಾಯಿ ಇಲ್ಲದ. ಅದೂ ಎಷ್ಟು ಇಂಪಾಗಿದೆ ಆ ಹಾಡು ಕೂಡ. ಅಂದ್ರೆ ಅವತ್ತಿನ ಸಾಮಾಜಿಕ ಪರಿಸ್ಥಿತಿಗಳೆಲ್ಲ ಹಾಡಾಗಿ ಹೊರಗೆ ಬರ್ತಾ ಇದೆ. ಹೌದು ಅಲ್ವಾ? ಹೌದು, ಅವ್ರ ಅನುಭವನೇ ಹಾಡಾಗಿ ಹೊರಗೆ ಬರ್ತಾ ಇದೆ. ಹೌದು. ಅವರೆಲ್ಲ ನಾವು ಅನ್ಕೊಂಡು ತುಂಬಾ ಅಂದ್ರೆ ನಾವು ಫ್ಯಾಂಟಸಿ ತರ ಆಗ್ಲಿ ಅಥವಾ ತುಂಬಾ ಫ್ಯಾನ್ಸಿಯಾಗಿ ಮಾತಾಡೋ ತರದ ಬದುಕನ್ನ ಅವ್ರು ಯಾರೂ ಬದುಕಿಲ್ಲ. ಬೇಂದ್ರೆ ಅವರಾಗಿರ್ಬಹುದು, ಅಯ್ಯೋ ಬೇಂದ್ರೆ ಅವರಂತೂ ಪಾಪ ನಮ್ಗೆ ಕಿರಂ ನಾಗರಾಜ್ ಅವ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಹೇಳಿದ್ದಾರೆ. ಆದ್ರೆ ಪಾಪ ಅವರು ಫೈನಾನ್ಷಿಯಲಿ ಅವರಿಗೆ ಎಷ್ಟು ಪ್ರಾಬ್ಲಮ್ ಇತ್ತು. ಹೌದೌದು. ಹಾಗಾಗಿ ಅವರು ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಆಗ್ಲಿಲ್ಲ. ಆ ಮಗು ಹಾಗೆ ಸತ್ತೋಗುತ್ತೆ. ಅವಾಗ ಹಿಂಗ ನೋಡಬೇಡ. ಹೌದು, ಅದು ಬಾಳ್ವೆಂಬ ಒಲೀಲಿ ಸುಟ್ಟು ಹಪ್ಪಳದ ಅಂಗ ಅಂತ. ಅದ್ ಕೇಳಿದ್ರೆ ನಿಜವಾಗ್ಲೂ ತುಂಬಾ ಸಂಕಟ ಆಗುತ್ತೆ ಅಲ್ವಾ? ಹೌದು. ಅವಾಗಿನ ಬದುಕೆ ಹಾಗಿತ್ತಲ್ಲ, ದುಡ್ಡಿನ ಹರಿವು ಎಲ್ಲ ತುಂಬಾ ಕಡಿಮೆ. ಹೌದು ಅಲ್ವಾ? ಆಗಿನ ಬದುಕೆ ಹೌದು. ಬೆಂದು ಬೇಂದ್ರೆ ಆದ್ರು ಅಂತ ಅವ್ರ ಬಗ್ಗೆ ಒಂದು ಮಾತು ಕೂಡ ಇದೆ. ಹೌದು. ಹಾಗೆ ನರಸಿಂಹಸ್ವಾಮಿ ಅವ್ರದ್ದು ಕೂಡ ಅದೇ ಕತೆ. ಆದ್ರೆ ಅವರ ಅಂದ್ರೆ ನರಸಿಂಹಸ್ವಾಮಿ ಅವರು ಎಲ್ಲದರಲ್ಲೂ ಒಂದು ಪ್ರೇಮ ಕಾಣ್ತಾರೆ. ಪ್ರೇಮ, ಹೌದೌದು. ಆ ಬದುಕಿನ ಒಂದು ಸುಂದರತೆ ಕಾಣ್ತಾರೆ. ಹೌದು. ಈಗೆಲ್ಲ ಏನಂದ್ರೆ ಹಣ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೂ ಕೊರಗು. ಅದಿಲ್ಲ, ಇದಿಲ್ಲ. ಆದ್ರೆ ಅವತ್ತಿನವ್ರನ್ನ ನೋಡಿ ಓದಿ ನಾವು ತಿಳ್ಕೊಬೇಕಾಗಿದ್ದೇನಪ್ಪಾ ಅಂತಂದ್ರೆ ತೃಪ್ತಿ. ಆ ತೃಪ್ತಿ ಬಗ್ಗೆ ನೀವು ಹೇಳ್ಬೇಕು ಇವತ್ತು ನಮ್ಗೆ. ಯಾಕಂದ್ರೆ ನಿಮ್ಮ ಮಾತುಗಳು ಒಂದಷ್ಟು ಜನಕ್ಕೆ, ಕಿರಿಯರಿಗೆ ಮಾರ್ಗದರ್ಶನವಾಗಬೇಕು. ನಿಮ್ಮ ಅನುಭವಗಳು. ನಾನೇನಂತ ದೊಡ್ಡ ವ್ಯಕ್ತಿ ಅಲ್ಲ, ಆದ್ರೆ ನನಗೆ ತಿಳಿದಿದ್ನ ನಾನು ಹೇಳ್ತೀನಿ. ಹೀಗೆ ವಿದ್ಯಾರ್ಥಿ ಜೀವನ ಕೊನೆ ಆದ್ಮೇಲೆ ನನ್ನ ವೃತ್ತಿ ಜೀವನ ಪ್ರಾರಂಭ ಆಯ್ತು. ನಾನು ಮೊಟ್ಟ ಮೊದಲು ಕಾರ್ಯನಿರ್ವಹಿಸಿದ್ದು ಬೆಂಗಳೂರು ಕಾರ್ಪೊರೇಷನ್ ಅಧೀನದಲ್ಲಿರುವ ಹೆರಿಗೆ ಆಸ್ಪತ್ರೆಯಲ್ಲಿ. 1 ವರ್ಷದ ನಂತರ ನಮ್ಮ ಹಾಸನ ಜಿಲ್ಲೆಯ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ವರ್ಷಗಳ ಕಾರ್ಯನಿರ್ವಹಿಸಿದೆ. ನನ್ನ ಮೊದಲ ಗುರುಗಳ ಬಗ್ಗೆ ಹೇಳ್ಕೊಳಕ್ ತುಂಬಾ ಇಷ್ಟ. ನನ್ನ ಮೊದಲ ಗುರು ಡಾಕ್ಟರ್ ರುಕ್ಮಿಣಿ ಅಮ್ಮ ಅವರು ನನ್ನ ಕೈ ಹಿಡಿದು ನನಗೆ ತರಬೇತಿ ನೀಡಿದ್ದಾರೆ. ನಾನೆಂದೂ ಅವರಿಗೆ ಚಿರಋಣಿ. ಕೆಲವು ತಿಂಗಳುಗಳು ಮಕ್ಕಳ ತಜ್ಞರಾದ ಜನಪ್ರಿಯ ದಿವಂಗತ ಡಾಕ್ಟರ್ ಗೋವಿಂದರಾಜ್ ಶೆಟ್ರು ಅವ್ರ ಜೊತೆಲಿ ಕೂಡ ನಾನು ಕಾರ್ಯನಿರ್ವಹಿಸಿ ತುಂಬಾ ಅತ್ಯುತ್ತಮವಾದ ಮಾರ್ಗದರ್ಶನ ಪಡೆದಿದ್ದೀನಿ. ಇದನ್ನೆಲ್ಲ ನೆನೆಸ್ಕೊಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಯಾವಾಗ ಸಂದರ್ಭ ಬಂದಾಗ ನೆನ್ಪು ಮಾಡ್ಕೊಳ್ತೀವಿ. ಆದ್ರೆ ಹೀಗೆ ಕಾರ್ಯಕ್ರಮಕ್ಕೆ ಮಾತಾಡ್ಬೇಕು ಅಂತಾದಾಗ ಎಲ್ಲಾ ನೆನಪುಗಳು ಒಟ್ಟೊಟ್ಟಿಗೆ ನುಗ್ಗಿ ಬರ್ತವಲ್ಲ. ಹೌದು, ಖಂಡಿತ ಹೌದು. ಆದ್ರೆ ಅದ್ರಲ್ಲೆಲ್ಲ ಇಂಪಾರ್ಟೆಂಟ್ ಹೆಕ್ಕಿ ತೆಗಿಯೋದೇ ಕಷ್ಟ ಆಗೋಗುತ್ತೆ. ಈ 1 ಗಂಟೆ ಅವಧಿಲಿ ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಇನ್ನ ನಿಮ್ಗೆ ಮನೆಗೆ ಹೋದ್ಮೇಲೆ ಮತ್ತಷ್ಟು ನೆನಪಾಗ್ತವೆ ಸಂಗತಿಗಳು. ಹೌದು. ಆಮೇಲೆ ಇಲ್ಲಿಗೆ ಬಂದ ಮೇಲೆ ವೈದ್ಯ ಆಗಿ ಜಾಯಿನ್ ಆದ್ಮೇಲೆ ಮದ್ವೆ ಆಯ್ತು ಅಂತ ಅನ್ಸುತ್ತೆ. ಹೌದು, ನಾನು ವೈದ್ಯ ಆಗಿ ಜಾಯಿನ್ ಆದ್ಮೇಲೆ 1980ರಲ್ಲಿ ನನ್ನ ವಿವಾಹ ಆಯ್ತು. ಡಾಕ್ಟರ್ ಪಟ್ಟಾಭಿಯವರೊಡನೆ ನನ್ನ ವಿವಾಹ ಆಯ್ತು. ಇವತ್ತಿಗೂ ನಮ್ಮ ವೈವಾಹಿಕ ಜೀವನ ತುಂಬಾ ಸಾಮರಸ್ಯದಿಂದ ಇದೆ. ಅದರಲ್ಲಿ ಏನಾದ್ರೂ ಸಣ್ಣದ ಏನಾದ್ರೂ ಭಿನ್ನಾಭಿಪ್ರಾಯ ಬರ್ದೇ ಇರಕ್ ಸಾಧ್ಯ ಇಲ್ಲ. ಅದರಲ್ಲಿ ತುಂಬಾ ಸಲ ಅವರಿಗಿಂತ ಹೆಚ್ಚು ನಂದೇ ತಪ್ಪಿರುತ್ತೆ ಅಂತ ನನ್ಗನ್ಸ. 1982ರಿಂದ 84 DGO ವ್ಯಾಸಂಗ ಮಾಡಿದೆ ಬೆಂಗಳೂರು ಕಾಲೇಜಲ್ಲಿ. 85ರಿಂದ 87 MD ವ್ಯಾಸಂಗನ ಬಳ್ಳಾರಿ ಕಾಲೇಜ್ನಲ್ಲಿ ಮಾಡಿದೆ. ನೆಕ್ಸ್ಟ್ ನನ್ನ 88ರಲ್ಲಿ ನನ್ನ ಮಗಳು ಗಾನವಿ ಹುಟ್ಟಿದ್ಲು. ಆಮೇಲೆ 99ರಲ್ಲಿ ಜಯಶ್ರೀ ನರ್ಸಿಂಗ್ ಹೋಮ್ ಪ್ರಾರಂಭ ಮಾಡಿದ್ವಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಕೊಳ್ಬೇಕು. ಪಟಾವಿ ರೇಡಿಯೋ ಸಂದರ್ಶನಕ್ಕೆ ಹೋಗೋದಾಗ್ಲಿ ಅಥವಾ ಇನ್ನೊಂದ್ ಕಡೆ ಭಾಷಣ ಮಾಡೋದು ಆ ಥರದ್ದೆಲ್ಲ ಅವ್ರು ಕಡಿಮೆ. ಆದ್ರೆ ನಾನ್ ಕೊಡ್ಬೇಕಾದಾಗ ಎಷ್ಟು ಸಹಕಾರ ಕೊಡ್ತಾರೆ ಅಂದ್ರೆ ಅವರಿಗೆ ಒಂದ್ ಸ್ವಲ್ಪನೂ ನಾನ್ ಮಾಡಲ್ಲ ಇವಳು ಮಾಡ್ತಾಳೆ ಅನ್ನೋ ಭಾವನೆ ಎಳ್ಳಷ್ಟು ಇಲ್ಲ. ಅವರಷ್ಟು ನನಗೆ ಪ್ರೋತ್ಸಾಹ ಕೊಡ್ತಾರೆ ಪ್ರತಿಯೊಂದ್ರಲ್ಲೂ. ನಿಮ್ಮ ಪ್ರೋತ್ಸಾಹನೂ ಹಾಗೆ ಇರುತ್ತೆ ಅಲ್ವಾ? ನನ್ಗನ್ಸುತ್ತೆ ಪಾಪ ನಾನು ಅವ್ರಿಗೆ ಪ್ರೋತ್ಸಾಹ ಕೊಡಕ್ಕಿಂತ ಅವ್ರು ನನಗೆ ಜಾಸ್ತಿ ಕೊಡುತ್ತಾರೆ. ಅವ್ರನ್ನ ಕೇಳಿದ್ರು ಸೇಮ್ ಹೇಳ್ತಾರೆ. ಅದೇ ಮತ್ತೆ ಇಬ್ಬರಿಗೂ ಇರುವಂತಹ ಪ್ರೀತಿ, ಅದು ಆ ಪ್ರೀತಿಗೆ ನೀವು ಈ ಮಾತುಗಳನ್ನ ಹೇಳ್ತಾ ಇದ್ದೀರಿ. ಆಮೇಲೆ ನನ್ನ ಮಗಳು ಗಾನವಿ, ಅವಳಿಗೆ ಎಂಡೋಕ್ರೈನಾಲಜಿಸ್ಟ್ ಆಗಿದ್ದಾಳೆ, ಡಾಕ್ಟರ್ ಆಗ್ಬಿಟ್ಟು MS ರಾಮಯ್ಯ ಮೆಡಿಕಲ್ ಕಾಲೇಜ್. ಅದು ಹೇಗೆ? ಮಗಳು ಒಬ್ಳೆ ಮಗಳಲ್ವಾ? ಹೌದು. ಮಗಳು ವೈದ್ಯ ಆಗ್ಬೇಕು ಅಂತ ನಿಮ್ ಕನ್ಸಿತ್ತ? ನಾವೇನು ಅವಳಿಗೆ ಆತರ ಒತ್ತಡ ಹಾಕ್ತಿರ್ಲಿಲ್ಲ. ಆಕ್ಚುಲಿ ಅವಳಿಗೆ ಫಸ್ಟ್ ಇಷ್ಟ ಇರ್ಲಿಲ್ಲ ವೈದ್ಯ ಆಗ್ಬೇಕು ಅಂತ. ಅವಳಿಗೆ ನಮ್ಮ ಮನೆ ಗಾರ್ಡನ್ ನೋಡ್ಬಿಟ್ಟು ಅವಳು
ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗ್ತೀನಿ ಅಂತ ಸಣ್ಣವಳಿಂದ ಹೇಳ್ತಾ ಇರ್ತಿದ್ಲು. ಆಮೇಲೆ ಇಂಜಿನಿಯರಿಂಗ್ ಆಗ್ಬೇಕು ಅನ್ನೋ ಆಸೆ ಇತ್ತು ಅವಳಿಗೆ. ಅವಳಿಗೆ ಆಕ್ಚುಲಿ ಇನ್ಫ್ಲೂಯೆನ್ಸ್ ಮಾಡಿದ್ದು ಅವಳ ಬಯಾಲಜಿ ಟೀಚರ್ ಸರ್ ಮಂಜುನಾಥ್ ಅವರು. ಅವರ ಬಯಾಲಜಿ ಟೀಚಿಂಗ್ ಹೇಗಿತ್ತು ಅಂದ್ರೆ, ಅವಳು ಅದಕ್ಕೆ ಮಾರು ಹೋಗಿ ತನ್ನ ಇಂಜಿನಿಯರಿಂಗ್ ಆಸೆನ ಬಿಟ್ಟು, ಇಲ್ಲ ನಾನು ವೈದ್ಯಳೇ ಆಗ್ಬೇಕು ಅಂತ ಮನಸ್ಸು ಮಾಡಿ ಕಡೆಗೆ ವೈದ್ಯಳಾದ್ಲು. ಅವಳ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸೋದು, ತುಂಬಾ ಕಷ್ಟಪಟ್ಟು ಓದ್ತಾಳೆ. ಏನೇ ಒಂದ್ ಮಾಡಿದ್ರು ಅದಕ್ಕೆ ಅವಳು ಪೂರ್ಣ ಎಫರ್ಟ್ ಇರುತ್ತೆ. ನಮ್ಗೆ ತುಂಬಾ ಒಳ್ಳೆ ಅಳಿಯನು ಸಿಕ್ಕಿದ್ದಾರೆ. ಅವ್ರ ಬಗ್ಗೆನೂ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅವರು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಜೊತೆಗೆ ನಮ್ಗೆ ತುಂಬಾ ಒಳ್ಳೆ ಬೀಗರು ಸಿಕ್ಕಿದ್ದಾರೆ. ಸೊ ನಮ್ದು ತುಂಬಾ ಅನ್ಯೋನ್ಯವಾದ ಜೀವನ ಅಲ್ವಾ? ಆಮೇಲೆ ಬೀಗರಿಗೆ 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ಅವ್ರ ಜೊತೆನೂ ಕೂಡ ನಾವು ತುಂಬಾ ಪ್ರೀತಿಯಿಂದ ಇದೀವಿ. ಆಮೇಲೆ ನಮ್ಮ ಅಳಿಯನ ಅಕ್ಕನ ಜೊತೆನೂ ಅಷ್ಟೇನೆ, ಎಲ್ಲರೂ ಹೋಲ್ ಫ್ಯಾಮಿಲಿ ಕುಟುಂಬದ ಜೊತೆನೆ ನಾವು ತುಂಬಾ ಪ್ರೀತಿಯಿಂದ ಇದೀವಿ. ಮೇಡಮ್, ಈ ಕಾರ್ಯಕ್ರಮವನ್ನ ಕೇಳಿದವ್ರಿಗೆ ಏನ್ ಅನ್ನಿಸ್ಬೋದು ಅಂದ್ರೆ, ಒಂದ್ ಸಣ್ಣ ಪ್ರೀತಿಯಿಂದ ಹೊಟ್ಟೆ ಕಿಚ್ಚಾಗ್ಬೋದು. ನಿಮ್ಮನ್ನ ಅರಿತವ್ರಿಗೆ, ಗೊತ್ತಿರೋರ್ಗೆ ಎಲ್ಲ ನೋಡಿ ಎಲ್ಲ ಒಳ್ಳೇದಾಗಿದೆ, ಒಳ್ಳೇದು. ಈ ಎಲ್ಲ ಒಳ್ಳೇದ್ರ ನಡುವೆ ನೀವು ಕೂಡ ಸಣ್ಣ ಪುಟ್ಟ ಸಂಕಷ್ಟಗಳನ್ನ ಎದುರಿಸಿರ್ತೀರಿ. ಆ ತರ ಅಂದ್ರೆ ನಮ್ಗೆ ಏನು ಅದನ್ನೆಲ್ಲ ಹೆಂಗೆ ಪಾರ್ ಮಾಡ್ಕೊಂಡು ಅಂದ್ರೆ ನಮ್ ತಂದೆ ಸತ್ತೋಗ್ತಾರೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ನಮ್ ನರ್ಸಿಂಗ್ ಹೋಮ್ ಓಪನ್ ಮಾಡಿ 1 ವರ್ಷಕ್ಕೆ ನಮ್ ತಂದೆ ಸತ್ತೋದ್ರು. ಅಂದ್ರೆ ನನ್ಗೆ ಈಗ್ಲೂ ಕೊರಿತಾ ಇರುತ್ತೆ, ನಮ್ಮ ತಂದೆಗೆ ನಾನು ಇನ್ನೂ ಉತ್ತಮವಾದ ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತೇನೋ ಅಂತ. ಅದನ್ನ ಸುಧಾರಿಸ್ಕೊಳಕ್ಕೆ ನಂಗೆ ಎಷ್ಟೋ ದಿವಸ ಬೇಕಾಯ್ತು. ಆಮೇಲೆ ಪಾಪ ನಮ್ಮ ತಾಯಿಯವರ ಆರೋಗ್ಯನೂ ಕಡೆಗೆ ಅಷ್ಟು ಚೆನ್ನಾಗಿರ್ಲಿಲ್ಲ. ಅದೆಲ್ಲ ನೆನೆಸ್ಕೊಂಡ್ರೆ ಪಾಪ ನಮ್ಗೆಲ್ಲ ಬೇಜಾರಾಗುತ್ತೆ, ನಿಜ ಹೇಳ್ಬೇಕು ಅಂದ್ರೆ. ಪಾಪ ನನ್ನ ಅತ್ತೆ ಮಾವ ಅವ್ರ ಬಗ್ಗೆನೂ ನಾನು ಒಂದ್ ಸ್ವಲ್ಪ ಹೇಳ್ಬೇಕು. ಮಾವನವರಾದ ಶ್ರೀಯುತ ವೈಡಿ ನಂಜೇಗೌಡರು ಕೊಡುಗೈ ದಾನಿಗಳು. ಕಾಯಕವೇ ಕೈಲಾಸ ಎಂಬ ತತ್ವನ ತುಂಬಾ ಬಲವಾಗಿ ನಂಬಿದ್ರು. ಮಾತ್ರ ಅಲ್ಲ, ಕಾರ್ಯರೂಪಕ್ಕೆ ಕೂಡ ಅಳವಡಿಸ್ಕೊಂಡಿದ್ರು. ವೈಭವ, ದುಂದುಗಾರಿಕೆನ ಅವ್ರು ಎಂದೆಂದೂ ಇಷ್ಟಪಡಲಿಲ್ಲ. ಬೇಲೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ, ವಿದ್ಯಾಸಂಸ್ಥೆಗಳಿಗೆ, ಸಮುದಾಯ ಭವನಗಳಿಗೆ, ಹೀಗೆ ಸಾಕಷ್ಟು ಸಂಸ್ಥೆಗಳ ಅಭಿವೃದ್ಧಿಗೆ ಅಪಾರವಾಗಿ ದಾನ ಮಾಡಿದ್ದಾರೆ. ನನ್ನ ಅತ್ತೆಯವರಾದ ಶ್ರೀಮತಿ ಮಂಜಮ್ಮನವರು ತುಂಬಾ ಶಾಂತ ಸ್ವಭಾವದ ಗೋವಿನ ವ್ಯಕ್ತಿತ್ವ ಉಳ್ಳವರು. ಪಾಪ ಇವರಿಬ್ರು ತುಂಬಾ ಶ್ರಮ ವಹಿಸಿ ಸಂಪಾದಿಸಿದ್ದಾರೆ, ಹಾಗೆ ಸಂಸಾರನ ನಿರ್ವಹಿಸಿದ್ದಾರೆ. ಇದರಲ್ಲಿ ನಮ್ಗೆ ಒಂದ್ ಸ್ವಲ್ಪ ಬೇಜಾರಾಗಂತ ವಿಷಯ ಅಂದ್ರೆ, ನನ್ನ ಮೈದುನ ಅವರು ಆಕ್ಚುಲಿ ಪಾಪ ಸ್ವಲ್ಪ ಸಣ್ಣ ವಯಸ್ಸಿನಲ್ಲೇ ಅಸುನಿಗಿದ್ರು ಅಂತ ನಂಗೆ ಬೇಜಾರು. ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷ, ಲೋಕಸಭಾ ಸದಸ್ಯ, 2 ಬಾರಿ ವಿಧಾನಸಭೆ ಸದಸ್ಯರಾಗಿದ್ರು. ರುದ್ರೇಶ್ ಗೌಡ್ರು. ಹಮ್ಮು ಬಿಮ್ಮಿಲ್ಲದ ಶಾಂತ ಸ್ವಭಾವ, ಮಗುವಿನಂತಹ ಮುಗ್ಧ ಮನಸ್ಸು, ಜನಪ್ರಿಯತೆ, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರು ಸಾವನ್ನಪ್ಪಿದ್ದು ನಮ್ಮ ಫ್ಯಾಮಿಲಿನಲ್ಲಿ ಒಂದು ತುಂಬಾ ಆಘಾತದ ಸಂಗತಿ. ಹೌದು. ಆಮೇಲೆ ನಮ್ಮ ದೊಡ್ಡತ್ತಿಗೆಯವ್ರನ್ನೂ ನಾನು ತುಂಬಾ ನೆನೆಸ್ಕೊಬೇಕು. ಅವರು ಶ್ರೀಮತಿ ಲಲಿತಾ ಸದಾಶಿವಂತ. ಅವ್ರದ್ದು ತುಂಬಾ ಸ್ನೇಹಮಯವಾದ, ಪ್ರೀತ್ಯಾದರಗಳಿಂದ ತುಂಬಿದ ವ್ಯಕ್ತಿತ್ವ. ಆದ್ರೆ ಅವರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಅವರು ನಮ್ಮನ್ನಗ್ಲಿ ಇಲ್ಲಿಗೆ 8 ವರ್ಷ ಆಯ್ತು. ನೀವು ಮದ್ವೆ ಆಗಿ ಗಂಡನ ಮನೆಗೆ ಬಂದಾಗ ಹೇಗನ್ನಿಸ್ತು? ಹೇಗ್ ಹೊಂದಾಣಿಕೆ ಮಾಡ್ಕೊಂಡ್ರಿ? ಈ ಪ್ರಶ್ನೆ ಯಾಕೆ ಕೇಳ್ಬೇಕು ಅನ್ಸುತ್ತೆ ಅಂತಂದ್ರೆ, ಆ ಕಾಲಕ್ಕೆ ಸಮಾಜದ ನಡವಳಿಕೆಗಳು, ಬಿಹೇವಿಯರ್. ಅಲ್ಲ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನೋಡಿ, ಈಗಿನವ್ರಿಗಾದ್ರೆ ತುಂಬಾ ಅವರೊಡನೆ ಬೆರೆತು, ಈ ಗಂಡನ ಮನೆಯವರೊಡನೆ ಮುಂಚೆನೆ ಸ್ವಲ್ಪ ಬೆರೆತು ಸ್ವಲ್ಪ ಅವರಿಗೆ ಅವ್ರ ಪರಿಚಿತರಾಗಿರ್ತಾರೆ. ಆದ್ರೆ ನಮ್ಗೆ ಹಾಗಲ್ಲ, ಪೂರ್ಣವಾಗಿ ಹೊಸದಾಗಿರುತ್ತೆ. ಈಗ ನಮ್ಮ ಮನೇಲಿ ಬೆಳೆದಿದ್ದ ರೀತಿಗೂ ಅವ್ರ ಮನೆ ರೀತಿಗೂ ಸ್ವಲ್ಪನಾದ್ರೂ ವ್ಯತ್ಯಾಸ ಇದ್ದೇ ಇರುತ್ತೆ. ನಮ್ಮ ರೀತಿಯಿಂದ ಅವರ ರೀತಿ ನೀತಿಗೆ ಹೊಂದ್ಕೊಳಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅವಾಗ ಕೆಲವು ಸತಿ ಬೇಜಾರಾಗುತ್ತೆ ಮನಸ್ಸಿಗೆ. ಆದ್ರೆ ನಮ್ಗೆ ಪತಿ ಸಹಕಾರ, ಆಮೇಲೆ ನಾವ್ ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರ ಸಹಕಾರ ನಮ್ಗಿದ್ರೆ, ನಮ್ಮ ಅತ್ತೆಯವರು ಅಷ್ಟೇ, ನಮ್ಗೆ ಒಂದು ದಿವ್ಸನೂ ಅವರು ಗದರಿಲ್ಲ ಅಥವಾ ನಮ್ಗೆ ಸಿಟ್ ಮಾಡಿಲ್ಲ. ಇವೆಲ್ಲ ನಮ್ಗೆ ತುಂಬಾ ಸುಲಭವಾಗಿ ಹೊಂದ್ಕೊಳ್ಳಕ್ಕೆ ಸುಲಭ. ಆಗಿನ ಸಂಸಾರಕ್ಕೆ ಹೊಂದ್ಕೊಳ್ಳುವಂತಹ ಗುಣ ಮತ್ತಿವತ್ತಿಗೆ ಸಾಕಷ್ಟು ಬದಲಾವಣೆ ಆಗಿದೆ ಅಲ್ವಾ? ಖಂಡಿತ. ನಿಜ ಹೇಳ್ಬೇಕು ಅಂದ್ರೆ, ನಮ್ಮ ತಾಯಿ ಮಲೆನಾಡಿನವರು. ಅವರಿಗೆ ಈ ಬಯಲು ಸೀಮೆಯ ಕುಗ್ರಾಮದ ಬಗ್ಗೆ ಪರಿಚಯನೇ ಇರ್ಲಿಲ್ಲ. ಅಂತ ಸಮಯದಲ್ಲೂ ಕೂಡ ನಮ್ಮ ತಾಯಿ ಗೊರೂರಿನ ಜನಗಳನ್ನ, ನಮ್ಮ ಸಂಬಂಧಿಕರನ್ನ, ನಮ್ಮ ಚಿಕ್ಕಪ್ಪನ ಮಕ್ಕಳನ್ನಾಗ್ಲಿ, ಅವ್ರನ್ನೆಲ್ಲ ಎಷ್ಟು
ಎಷ್ಟು ಪ್ರೀತಿಯಿಂದ ಕಾಣ್ತಿದ್ರು, ಅದೆಲ್ಲ ನಮ್ಗೆ ನೆನ್ಪಿದೆ. ನಿಜವಾಗ್ಲೂ ಒಂದು ಮಾರ್ಗದರ್ಶನ, ದಾರಿದೀಪ ಅಂತ ಅನ್ಸುತ್ತೆ. ಹಾಗಿದ್ರಿಂದ ನಿಮಗೂ ಕೂಡ ಆ ಗುಣಗಳು ಗೊತ್ತಿಲ್ದಂತೆನೆ ಜೊತೆಗೆ ಬಂದಿರ್ತವೆ ಅಲ್ವಾ? ಅಂದ್ರೆ ಎಲ್ಲದೂ ನಾನು ಹೇಳ್ಕೊಳಕ್ ಆಗಲ್ಲ ಪಾಪ. ನಮ್ ತಾಯಿಯವರ ಮುಂದೆ ನಾವು ಅಷ್ಟು ಇಲ್ವೇನೋ ಅಂತ ಅನ್ಸುತ್ತೆ. ಆದ್ರೆ ಒಂದು ನಂಗೆ ತುಂಬಾ ಹೆಮ್ಮೆ ವಿಷಯ ಅಂದ್ರೆ, ನನ್ನ ಮಗಳು MD ಮಾಡ್ಬೇಕಾದ್ರೆ MD ಪ್ರೊಫೆಸರು ನನಗೆ ಮತ್ತೆ ನಮ್ಮ ಪತಿಯವರಿಗೆ ಕರೆದು ಹೇಳಿದ್ರು, ನಿಮ್ಮ ಮಗಳನ್ನ ಬೆಳೆಸಿದ ರೀತಿ ತುಂಬಾ ಚೆನ್ನಾಗಿದೆ ಅಂತ. ಅದು ನಮ್ಗೆ ತುಂಬಾ ಸಂತೋಷ ಆಯ್ತು. ಒಬ್ಳೆ ಮಗಳು ಹೇಗ್ ಬೆಳೆಸಿದ್ರಿ ಅದ್ ಹೇಳಿ. ಅಂದ್ರೆ ಪಾಪ ನಂಗೆ ಅವಳಿಗೆ ತುಂಬಾ ಕಂಪ್ನಿ ಕೊಟ್ಟಿಲ್ಲ ಅನ್ನೋದು ಯಾವಾಗ್ಲೂ ಕೊರಿತಾ ಇರುತ್ತೆ, ಅವಳಿಗೂ ಕೊರಿತಾ ಇರುತ್ತೆ. ಆದ್ರೆ ನಮ್ ವೃತ್ತಿನೇ ಆಗಿತ್ತು. ತುಂಬಾ ಅವಾಗೆಲ್ಲ ಬ್ಯುಸಿ ಆಗಿರ್ತಾ ಇತ್ತು. ನಾವು ಹಾಸ್ಪಿಟ್ಲ್ ಬಿಟ್ಟು ಅವಳಿಗೆ ಹೆಚ್ಚು ಟೈಮ್ ಕೊಡೋದು ನಿಜವಾಗ್ಲೂ ಕಷ್ಟ ಇತ್ತು. ಅದಕ್ಕೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವಾಗಿನವ್ರು ಏನ್ ಮಾಡ್ತಾರೆ, ಮೆಟೀರಿಯಲ್ ಕಂಫರ್ಟ್ಸ್ಗೆ ಮೋರ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದ್ರೆ ನಮ್ಗೆ ಒಂದೇ ಮಗು ಇದ್ರೆ ಅಥವಾ ಮಗ ಇದ್ರೆ ಅವನನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೋದು, ಚೆನ್ನಾಗಿ ಸಾಕ್ಬೋದು ಅಂತ ಇರುತ್ತೆ. ಆದ್ರೆ ಅದು ತಪ್ಪು ಅಭಿಪ್ರಾಯ. ಅವ್ರಿಗೊಂದು ಕಂಪ್ಯಾನಿಯನ್ ಕೊಡೋದು ಲೈಫಲ್ಲಿ ಎಲ್ಲದಕ್ಕಿಂತ ಉತ್ತಮವಾದ ಆಸ್ತಿ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ನಾನ್ ಮಾಡಿದ ತಪ್ಪು ಮಾಡಬೇಡಿ. ನೀವು ಇವನ್ ನಿಮ್ಮ ಮಗುಗೆ ನೀವು ಸ್ವಾರ್ಥಿಗಳಾಗದೆ ಒಂದು ಕಂಪ್ಯಾನಿಯನ್ ಕೊಡ್ಲೇಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಎಲ್ಲ ಬರೋ ಪೇಷಂಟ್ಸ್ಗೆ ಹೇಳ್ತೀನಿ, ನೀವು ಖಂಡಿತ ಮೆಟೀರಿಯಲ್ ಕಂಫರ್ಟ್ಸ್ ಹಿಂದೆ ಹೋಗ್ಬೇಡಿ. ನೀವೆಷ್ಟು ಅವರಿಗೆ ಅನುಕೂಲ, ಜನಸಾಮಾನ್ಯರ ಸ್ಥಿತಿಗತಿಲಿ ಎಷ್ಟು ಅನುಕೂಲ ಸಿಗುತ್ತೋ ಅದು ಬೇಕಾದಷ್ಟಾಯ್ತು ಅಂತ ನನ್ಗನ್ಸುತ್ತೆ. ಈಗ ಮೊಮ್ಮಕ್ಕಳಿದ್ದಾರೆ, ಮೊಮ್ಮಕ್ಕಳು. ಹೌದು, 2 ಮೊಮ್ಮಕ್ಕಳಿದ್ದಾರೆ. ಇಬ್ಬರಿಗೂ ನಮ್ಮನ್ ಕಂಡ್ರೆ ಅಚ್ಚುಮೆಚ್ಚು. ಅಜ್ಜಿ ಕಂಡ್ರೆ, ಅಜ್ಜಿ ತಾತನ್ ಕಂಡ್ರೆ ಅಮ್ಮ ಅಪ್ಪನ್ಗಿಂತ ಹೆಚ್ಚು ಪ್ರೀತಿ. ಎಷ್ಟು ಪ್ರೀತಿ ಅವಳಿಗೆ ಅಂದ್ರೆ, ಮೊನ್ನೆ ಅವಳದು ಒಂದು ಆನ್ಯುವಲ್ ಡೇ ಫಂಕ್ಷನ್ ಇತ್ತು. ಅವಾಗ ನಾನು ಹೋಗೋದನ್ನೇ ಕಾಯ್ತಾ ಇದ್ಲು. ಆಕ್ಚುಲಿ ಹಿಂದಿನ ದಿವಸ ಒಬ್ರು ಪೇಷಂಟ್ ಸೀರಿಯಸ್ ಇದ್ರು. ಸದ್ಯ ಸುದೈವದಿಂದ ಅವರು ರಿಕವರಿ ಆದ್ರು ನಾನು ಹೋಗಷ್ಟೊತ್ತಿಗೆ. ಆಮೇಲೆ ಅವ್ರಿಗೆ ಹೇಳಿದ್ದೆ ನನ್ನ ಪೇಷಂಟ್ಗೆ, ನೀವು ಚೆನ್ನಾಗಾದ್ರೆ ಮಾತ್ರ ನಾನು ಹೋಗ್ತೀನಿ ಅಂತ. ಅವರು ಕಳಿಸ್ಕೊಟ್ರು ಸಂತೋಷದಿಂದ, ನಾನು ಚೆನ್ನಾಗಿದ್ದೀನಿ ಹೋಗಿ ಬನ್ನಿ ಅಂತ ಅವ್ರ ಮನೆಯವರೆಲ್ಲ. ಆಮೇಲೆ ಅವಳನ್ನ ಹೋಗದೆ ಎದುರು ನೋಡ್ತಿದ್ಲು. ಪ್ರೋಗ್ರಾಮ್ ನಲ್ಲಿ ಅವ್ರ ಕ್ಲಾಸ್ ಟೀಚರ್ ಹೇಳಿದ್ರು, ನಿಮ್ಮನ್ನ ತುಂಬಾ ಇಷ್ಟಪಡ್ತಾಳೆ ಅವಳು, ನೀವು ಬರ್ದೇ ಇದ್ರೆ ಅವಳಿಗೆ ತುಂಬಾ ಮನ್ಸಿಗೆ ನೋವಾಗ್ತಾ ಇತ್ತು. ಯಾವಾಗ್ಲೂ ಹೇಳ್ತಿರ್ತಾಳೆ, ನಾನು ನಮ್ಮ ಅಜ್ಜಿ ತರ ಲೇಡೀಸ್ ಡಾಕ್ಟರ್ ಆಗ್ಬೇಕು. ಅವಳು ಆಕ್ಚುಲಿ ಪಾರ್ಟಿಸಿಪೇಟ್ ಮಾಡಿದ್ದು ಸ್ಪೇಸ್ ಪ್ರಾಜೆಕ್ಟ್ ಫಂಕ್ಷನ್ ಅಲ್ಲಿ. ಅವಳು ಆಸ್ಟ್ರೋನಾಟ್ ಅದ್ರಲ್ಲಿ. ಅದಕ್ಕೆ ನಾನು ಅವಳ ಗೆಳತಿಯರಿಗೆಲ್ಲ ವಿಶ್ ಮಾಡಿದೆ, ನೀವೆಲ್ಲರೂ ಆಸ್ಟ್ರೋನಾಟ್ ಆಗ್ಬೇಕು ಅಂತ. ಇಲ್ಲ ನಾನು ಡಾಕ್ಟ್ರೇ ಆಗ್ಬೇಕು ಅಂತ ಅಂದ್ಲು ಅವಳು. ಹೀಗೆ ಖುಷಿ ಆಗತ್ತೆ ಮೊಮ್ಮಕ್ಕಳ ಜೊತೆಗೆ ಒಡನಾಡೋದಲ್ವಾ. ಮತ್ತೆ ಬಾಲ್ಯ ನೆನಪಿಗೆ ಬರುತ್ತಾ? ಸುಮಾರು ಜನ ಹೇಳ್ತಾರೆ ಮಕ್ಕಳ ಜೊತೆ ಆಟ ಆಡುವಾಗ ಬಾಲ್ಯ ನೆನಪು ಬರಲ್ವಂತೆ, ಮೊಮ್ಮಕ್ಕಳ ಜೊತೆ ಆಟ ಆಡುವಾಗ ಬರುತ್ತಂತೆ. ನಿಜನಾ? ಅಯ್ಯೋ, ಅದು ಖಂಡಿತ ನಿಜ. ಹೇಗೆ ಅವರು ನೀವು ಹೇಗಿದ್ರಿ ಅಂತ ಕೇಳಕ್ ಶುರು ಮಾಡ್ತಾರೆ, ನೀವೆಲ್ಲಾ ಕತೆ ಹೇಳಕ್ ಶುರು ಮಾಡ್ತೀರಿ ಅಲ್ವಾ? ಹೌದು, ಅದೆಲ್ಲ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಅದ್ರ ಜೊತೆ ಒಂಚೂರು ನೀತಿ ಪಾಠನೂ ಹೇಳ್ಕೊಡಕ್ ಇಷ್ಟಪಡ್ತೀವಿ. ನಾವು ಸಣ್ಣವರಿದ್ದಾಗ ಈ ತರ ಇಲ್ಲ. ಈಗಿನ ಮಕ್ಳು ಮೊಬೈಲ್ ಗೀಳಲ್ವಾ, ಆ ಟ್ಯಾಬು, ಟಿವಿ, ಅವಕ್ಕಿಂತ ಹೆಚ್ಚು ನಾವು ಹೊರಗಡೆ ಆಟ ಆಡೋದ್ರಲ್ಲಿ ಹೆಚ್ಚು ಉತ್ಸಾಹ ತೋರಿಸ್ತಿದ್ವಿ. ಹೊರಗಡೆ ಆಟ ಆಡೋದ್ರಲ್ಲಿ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಮೇಲೆ ಪ್ರಕೃತಿ ಬಗ್ಗೆ ಎಷ್ಟು ತಿಳ್ಕೊಳ್ಳೋದಿರುತ್ತೆ. ಅದ್ರ ಬಗ್ಗೆನೂ ತುಂಬಾ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇರ್ಬೇಕು. ನಾವು ಎಷ್ಟು ಹೇಳ್ತಿರ್ತೀವಿ ಅಷ್ಟು ಇಂಟ್ರೆಸ್ಟ್ ಅವರಿಗೆ ಡೆವಲಪ್ ಆಗುತ್ತೆ. ಅದೆಲ್ಲ ಖುಷಿ ಆಗತ್ತೆ ನಿಮ್ಗೆ. ಮತ್ತೆ ನಿಮ್ಮ ಬಾಲ್ಯವನ್ನ ನೆನಪು ಮಾಡಿಕೊಳ್ಳೋದ್ರ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಆಟ ಆಡೋದು. ಈಗ ಹೇಳಿ, ಡಾಕ್ಟರ್ ವೃತ್ತಿಗೆ ರಿಟೈರ್ಮೆಂಟೇ ಇಲ್ಲ. ಹೌದು ಅಲ್ವಾ? ಖಂಡಿತ. ಹೇಗನ್ಸುತ್ತೆ ಅಂದ್ರೆ, ನೀವು ಇಷ್ಟು ವರ್ಷದಿಂದ ಆ ವೃತ್ತಿಯಲ್ಲಿ ಇದ್ದಿದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಬಿಡೋದು ಖಂಡಿತ ಸಾಧ್ಯ ಇಲ್ಲ ಅಂತ? ಖಂಡಿತ ಸಾಧ್ಯ ಇಲ್ಲ. ಈ ವಯಸ್ಸಲ್ಲಿ ಅಷ್ಟೊಂದು ಒತ್ತಡ ಖಂಡಿತ ನಾವು ಸುಧಾರ್ಸಕ್ಕಾಗಲ್ಲ. ತುಂಬಾ ಹಿಂದೆನೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ ಡಾಕ್ಟ್ರು ಪ್ರತಿಭಾ ಅವ್ರಿಗೆ ಹೇಳಿದ್ದೆ, ಒಂದು ಹಂತಕ್ಕೆ ಬಂದ್ಮೇಲೆ ನೀವೇ ನೋಡ್ಕೊಳ್ಳಿ ಅಂತ. ಸೊ ಅವರು ತುಂಬಾ ಸಂತೋಷದಿಂದ ಒಪ್ಕೊಂಡ್ರು. ಈಗ ನರ್ಸಿಂಗ್ ಹೋಮ್ದು ಮೇನ್ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ. ಆದ್ರೆ ನನ್ಗೂ ಸುಮ್ಮನೆ ಹಾಗೆ ಪೇಷಂಟ್ಸ್ ನೋಡದೆ ಮನೇಲಿರಕ್ಕೆ ಬೇಜಾರಾಗುತ್ತೆ. ಯಾಕಂದ್ರೆ ನನ್ನ ಜವಾಬ್ದಾರಿ ಎಲ್ಲ ಮುಗೀತು. ಮಗಳು ಮದ್ವೆನೂ ಆಯ್ತು, ಮೊಮ್ಮಕ್ಕಳು ಒಂದ್ ಹಂತಕ್ಕೆ ಬಂದ್ರು. ನನ್ಗೂ ಫ್ರೀ ಟೈಮ್ ಇರುತ್ತೆ. ನನ್ಗೂ ತುಂಬಾ ಅಂದ್ರೆ ನಂಗೆ ಮುಂಚೆಯಿಂದನೂ ಸ್ವಲ್ಪ ಪೇಷಂಟ್ಸ್ ಜೊತೆ ಚೆನ್ನಾಗಿ ಮಾತಾಡ್ಬೇಕು, ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು, ಕೌನ್ಸಲ್ ಮಾಡ್ಬೇಕು ಅಂತ ಇಷ್ಟ ಇರ್ತಿತ್ತು. ಈಗ ಅದಕ್ಕೆಲ್ಲ ಟೈಮ್ ಆಗುತ್ತೆ ನನ್ಗೆ. ಯಾಕಂದ್ರೆ ಅವರು ಮೇನ್ ಜವಾಬ್ದಾರಿ ತಗೊಂಡಿರೋದ್ರಿಂದ ನನ್ಗೆ ಹೆಚ್ಚು ಜವಾಬ್ದಾರಿ ಇರಲ್ಲ. ನನ್ನ ಫ್ರೆಂಡ್ಸು, ರಿಲೇಟಿವ್ಸು ಹೀಗೆ ನನ್ನ ಹತ್ರ ಬರ್ತಾರೆ.
ಬಂದಾಗ ನನಗೆ ಅವ್ರನ್ನ ನೋಡ್ಕೊಳ್ಳೋದೇನು ಕಷ್ಟ ಅಂತ ಅನ್ಸಲ್ಲ. ಜೊತೆಗೆ ನಂದು ಪ್ರೊಫೆಷನ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದೆಲ್ಲ ಸಂತೋಷ ಇದೆ ನಿಮ್ಗೆ. ತುಂಬಾ ಸಂತೋಷ. ಇದುವರೆಗಿನ ನಿಮ್ಮ ವೃತ್ತಿ ಬದುಕಲ್ಲಿ ಸಾವಿರಾರು ಜನಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀರಾ. ಒಬ್ಬೊಬ್ಬರ ಆತಂಕಗಳು ಒಂದೊಂದ್ ತರ ಇರುತ್ತೆ. ಹೌದು ಹೌದು. ಅದೆಲ್ಲವನ್ನ ತಿಳಿ ಹೇಳ್ಬೇಕು, ಅವ್ರಿಗೆ ಮನದಟ್ಟು ಮಾಡ್ಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು. ಅಷ್ಟೆಲ್ಲ ಶಕ್ತಿ ನಿಮಗ್ ಬರ್ಬೇಕು ಅಂದ್ರೆ ನೀವು ಎಷ್ಟು ಗಟ್ಟಿಯಾಗಿರ್ಬೇಕು ಅಲ್ವಾ? ಅಂದ್ರೆ ವೈದ್ಯರಾದವ್ರಿಗೆ ಅದ್ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಅಂದ್ರೆ ನಾವು ಪಾಪ ಯಾವಾಗ್ಲೂ ಪೇಷನ್ಸ್ ಇಂದ ವರ್ತಿಸಿರಲ್ಲ. ಕೆಲವು ಸತಿ ನಮ್ಗುನು ಟಯರ್ಡ್ ಆದಾಗ ಅಥವಾ ನಾವ್ ಇನ್ನೇನೋ ಒತ್ತಡದಲ್ಲಿ ಇದ್ದಾಗ ಸಿಟ್ಟಾಗೆ ಆಗ್ತೀವಿ. ನಾವು ಮನುಷ್ಯರೇ ಅಲ್ವಾ? ಆದ್ರೆ ಆಮೇಲೆ ನಮಗ್ ಬೇಜಾರಾಗುತ್ತೆ, ಪಾಪ ನಾವ್ ಯಾಕೆ ಆತರ ಸಿಟ್ ಮಾಡ್ಬಿಟ್ವಿ. ಖಂಡಿತ ಬೇಜಾರಾಗುತ್ತೆ. ಈಗ ನಿಮ್ಮ ವೃತ್ತಿ ಬದುಕಿನ ಅನುಭವದಲ್ಲಿ ಹೇಳೋದಾದ್ರೆ ಅವ್ರಿಗೆ ಚಿಕಿತ್ಸೆಯ ಅಗತ್ಯ ಅಂತಂದ್ರೆ ಸಾಂತ್ವನನ ಅಥವಾ ಔಷಧಿನ? ಎರಡೂ ಬೇಕು. ಚಿಕಿತ್ಸೆ ಅಗತ್ಯನೂ ಇರುತ್ತೆ, ಸರಿಯಾದ ಸೂಕ್ತ ಚಿಕಿತ್ಸೆ ಅಗತ್ಯನೂ ಇರುತ್ತೆ. ಜೊತೆಗೆ ಅವರಿಗೆ ಮಾರಲ್ ಕರೇಜಿನ ಅವಶ್ಯಕತೆನೂ ತುಂಬಾ ಇರುತ್ತೆ. ಧೈರ್ಯ ತುಂಬೋದು ತುಂಬಾನೇ ಇರುತ್ತೆ. ನಾವು ಸ್ವಲ್ಪ ಎಷ್ಟೇ ಸೀರಿಯಸ್ ಪ್ರಾಬ್ಲಮ್ ಇರಲಿ ಅವ್ರ ಹತ್ರ ಒಂದ್ ಸ್ವಲ್ಪ ತಾಳ್ಮೆಯಿಂದ, ಸಹನೆಯಿಂದ, ಪ್ರೀತಿಯಿಂದ ಮಾತಾಡಿದಾಗ ಸ್ವಲ್ಪನಾದ್ರೂ ಅವ್ರ ಮುಖದಲ್ಲಿ ನಗು ಕಾಣುತ್ತೆ. ಅವಾಗ ನಮ್ಗೆ ಎಷ್ಟೋ ಸಂತೋಷ ಆಗುತ್ತೆ. ಕಡೆಯದಾಗಿ ನನಗೆ GS ಶಿವರುದ್ರಪ್ಪ ಅವರ ಕವನನ ಈ ಸಂದರ್ಭದಲ್ಲಿ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಈ ಕವನ ಯಾವುದು ಅಂದ್ರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲಾ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬಾಳಿನಲ್ಲಿ. ಅಂದ್ರೆ ಪ್ರತಿಯೊಬ್ರು ಅರ್ಥಪೂರ್ಣವಾಗಿ ತಮ್ಮ ಜೀವನದಲ್ಲಿ ಇದನ್ನ ರೂಢಿಸ್ಕೊಂಡ್ರೆ ವಿರಸ, ದ್ವೇಷ, ಅಸೂಯೆಗಳಿಲ್ಲದ ಜೀವನ ಅದೆಷ್ಟು ಸುಖಿ, ಸಂತಸ ಹಾಗೂ ಸಂತೃಪ್ತ ಆಗಿರುತ್ತೆ ಅಂತ ನಿಜವಾಗ್ಲೂ ನನ್ನ ಸ್ವ ಅನುಭವದಿಂದ ಹೇಳ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಪೇಷಂಟ್ ನ ಟ್ರೀಟ್ ಮಾಡುವಾಗ, ರೋಗಿಗಳಿಗೆ ಚಿಕಿತ್ಸೆ ಕೊಡುವಾಗ, ಧೈರ್ಯ ತುಂಬುವಾಗ ಶಿವರುದ್ರಪ್ಪ ಅವರ ಕವನದ ಸಾಲುಗಳಾಗಿರ್ಬಹುದು, ಕುವೆಂಪು ಅವರ ಸಾಹಿತ್ಯ ಆಗಿರ್ಬೋದು, ತೇಜಸ್ವಿ ಅವರ ಕಥೆಗಳಾಗಿರ್ಬೋದು, ನಿಮ್ಗೆ ಸಹಾಯ ಆಗಿದೆ ಅಂತ ಅನ್ಸುತ್ತಾ? ನಿಮ್ಮ ಗುರುಗಳ ನೆನಪುಗಳನ್ನೆಲ್ಲ ಮಾಡ್ಕೊಂಡ್ರಲ್ಲ, ಕೀರಮ್ಮ ಅವ್ರು ಇರ್ಬೋದು, ಆಮೇಲೆ ನಿಮ್ಮ ಪ್ರೈಮರಿ ಶಾಲೆಯ ಗುರುಗಳ ಮಾತುಗಳಿರ್ಬೋದು, ಇವೆಲ್ಲ ಸೇರಿ ನಿಮ್ಗೆ ಸಹಾಯ ಆಗಿದೆ ಅಲ್ವಾ? ಹೌದು, ಖಂಡಿತ ಆಗಿದೆ. ಅದರಲ್ಲಿ ಏನೂ ಅನುಮಾನನೇ ಇಲ್ಲ. ಆಮೇಲೆ ನನಗೆ ಅತ್ಯಂತ ಪ್ರಿಯವಾದ DVG ಅವರ ಒಂದು ಕವನ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗಂದಾಗು ಮಂಕುತಿಮ್ಮ. ಜೊತೆಗೆ ಬಸವಣ್ಣನವರ ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ, ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ ಎಂಬ ಸಂದೇಶನ ನಿಮ್ಮೆಲ್ಲರಿಗೂ ತಲುಪ್ಸಕ್ಕೆ ಇಷ್ಟಪಡ್ತೀನಿ. ಈಗ ಇಷ್ಟ ಹೇಳ್ಬೇಕಾದ್ರೆ ನಾನು ಒಂದು ವಿಷಯ ಮರ್ತೆ. ಈಗ ನಾವು ಬರೀ ಓದೋದಲ್ಲ, ನಮ್ಗೆ ಉತ್ತಮವಾದ ಹವ್ಯಾಸ ಇರಬೇಕು. ನನ್ಗೆ ಸಣ್ಣವಳಿಂದನೂ ಪ್ರೈಮರಿ, ಮಾಧ್ಯಮಿಕ, ಈ ಹೈಸ್ಕೂಲಿಂದನೂ ಕ್ರೀಡೆ ಅಂದ್ರೂ ತುಂಬಾ ಆಸಕ್ತಿ. ಅಂದ್ರೆ ನಮ್ಗೆ ಹೈಸ್ಕೂಲ್ ದಿವಸಗಳಲ್ಲಿ ನಾನು ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳೋ ಅಷ್ಟು ಕ್ರೀಡಾ ಪರ್ಸನ್ ಅಲ್ಲ. ಆದ್ರೂ ಕೂಡ ಆಮೇಲೆ ಇಷ್ಟ ಆಯ್ತು ನಿಮ್ಗೆ? ಆದ್ರೆ ಕ್ರೀಡೆಯಲ್ಲಿ ತುಂಬಾ ಆಸಕ್ತಿ ಇತ್ತು ನಂಗೆ. ಯಾವ ಕ್ರೀಡೆ ಇಷ್ಟ ಆಗುತ್ತೆ? ಖೋಖೋ ಮತ್ತೆ ವಾಲಿಬಾಲ್, ಥ್ರೋಬಾಲ್ ಇವೆಲ್ಲ ತುಂಬಾ ಇಷ್ಟ. ನನ್ಗೆ ಖೋಖೋನಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂದ್ರೆ, ನಾನು ನನ್ನ ಕ್ಲಾಸ್ ಟೀಚರ್ಸ್ನ ಅವ್ರನ್ನ ಬೇಡ್ಕೊಂಡು ಸ್ಪೆಷಲ್ ಪರ್ಮಿಷನ್ ತಗೊಂಡು ದಸರಾ ಎಕ್ಸಾಮ್ನ ಪ್ರೀಪೋನ್ ಮಾಡಿಕೊಂಡು ಅವ್ರಗಳ ಜೊತೆ 2 ಸತಿ ದಸರಾ ಸ್ಪೋರ್ಟ್ಸ್ ನೋಡಕ್ ಹೋಗಿದ್ದೀನಿ. ನಮ್ಮ ಹಾಸನ ಸೆಂಟ್ ಫಿಲೋಮಿನಾ ಶಾಲೆಯವರು ಹಾಸನದ ಡಿಸ್ಟ್ರಿಕ್ಟ್ ವಿನ್ನರ್ಸ್ ಆಗಿದ್ರು. ಅವರು ಫೈನಲ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ದಸರಾ ಸ್ಪೋರ್ಟ್ಸ್ ಅಲ್ಲಿ. ಅವಾಗ ಅವ್ರ ಜೊತೆ ನಾನು ಹೋಗಿ ಸ್ಪೋರ್ಟ್ಸ್ನ ಮನಸಾರೆ ನೋಡಿ ಆನಂದಿಸಿ ಬಂದಿದ್ದೀನಿ. ಅದನ್ನ ನನ್ನ ಗೆಳತಿ ಶೈಲಾ ಈಗ್ಲೂ ನೆನೆಸ್ತಾಳೆ. ಕ್ರೀಡಾ ಪರ್ಸನ್ ಅಲ್ಲದೆ ಇದ್ರು ಎಷ್ಟು ಎಂಜಾಯ್ ಮಾಡ್ತಿದ್ದೆ ನೀನು ಕ್ರೀಡೆನ ಅಂತ. ಇವತ್ತಿಗೂ ನಾನು ಥ್ರೋಬಾಲ್, ವಾಲಿಬಾಲ್ ಇವೆಲ್ಲ ತುಂಬಾ ಎಂಜಾಯ್ ಮಾಡ್ತೀನಿ. ಮತ್ತೆ ಫುಟ್ಬಾಲ್, ಹಾಕಿ, ಟೆನ್ನಿಸ್ ಎಲ್ಲದನ್ನೂ ನೋಡ್ತೀರಾ? ಅದ್ರ ಜೊತೆಗೆ ಬೇರೆ ಏನು ಹವ್ಯಾಸಗಳಿದೆ ತಮ್ಗೆ? ನಂಗೆ ಸ್ವಲ್ಪ ಗಾರ್ಡನಿಂಗ್ ತುಂಬಾ ಇಷ್ಟ. ಮುಂಚೆಯಿಂದನೂ ಗಾರ್ಡನಿಂಗ್ ಇಷ್ಟ. ಈಗ ಇದುವರೆಗಿನ ಮಾತುಕತೆನಲ್ಲಿ ಬಹಳಷ್ಟು ಜನ ಗೆಳತಿಯರನ್ನ ನೆನ್ಪು ಮಾಡ್ಕೊಂಡ್ರಿ. ಈಗೆಲ್ಲ ಸೇರ್ತೀರಾ ನೀವು? ಹೌದು, ನಾವು ಸೇರ್ತಾನೆ ಇರ್ತೀವಿ. ಹೌದಾ? ಹೌದು, ಎಲ್ಲಾ ಗೆಳತಿಯರು ಇಲ್ಲೇ ಇದ್ದಾರೆ. PUC ಓದ್ಬೇಕಾದ್ರೆ
ನನಗೆ ಪರಿಚಯ ಆಗಿದ್ದು ಡಾಕ್ಟರ್ ಶೋಭಾ ಅಂತ. ಅವಳು ಮದುವೆ ಆಗಿ ಅಮೆರಿಕಾದಲ್ಲಿ ನೆಲೆಸಿ 30 ವರ್ಷಗಳ ಮೇಲಾಯ್ತು. ಅವಳು ಪ್ರತಿ ಸತಿ ಅಮೆರಿಕದಿಂದ ಬಂದಾಗ್ಲೂ ನನ್ನನ್ನು ಮೀಟ್ ಆಗೇ ಆಗ್ತಾಳೆ. ನಮ್ದು ಇಬ್ರದ್ದು ಗೆಳೆತನ ಹಾಗೆ ಕಂಟಿನ್ಯೂ ಆಗಿದೆ. ಹಾಗೇ ಇದೆ. ಮತ್ತೆ ಈಗೆಲ್ಲ ಟೆಕ್ನಾಲಜಿ ಇರೋದ್ರಿಂದ ದೇಶದಲ್ಲ ಈ ಮನಸ್ಸಿದ್ರೆ ಸಾಕು, ಭಾಗದಲ್ಲಿದ್ರು ಹೌದು, ಸ್ಪೇಸ್ ಅಲ್ಲಿ ಇದ್ದವ್ರನ್ನು ಕಾಂಟ್ಯಾಕ್ಟ್ ಮಾತಾಡಬಹುದು. ಅದೆಲ್ಲ ತುಂಬಾ ಅನುಕೂಲಗಳಿದೆ ಅಲ್ವಾ. ಈಗ ಕುವೆಂಪುರವರ ಮನುಜಮತ ವಿಶ್ವಪಥ ಮಾನವ ವಿಶ್ವ ಮಾನವನಾಗಬೇಕು ಎಂಬ ಪರಿಕಲ್ಪನೆ ಎಲ್ಲೆಲ್ಲೂ ಪಸರಿಸಲಿ ಎಂಬ ಸದಾಶಯದೊಂದಿಗೆ ನನ್ನ ಭಾವನೆ, ಅಭಿಪ್ರಾಯ, ಅಭಿರುಚಿಗಳನ್ನ ಇಷ್ಟು ಸುದೀರ್ಘವಾಗಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ನಮ್ಮ ಹಾಸನದ ಆಕಾಶವಾಣಿಗೆ ನನ್ನೊಡನೆ ಸಂದರ್ಶನ ಸಂಯೋಜಿಸಿದ ಅತ್ಯಂತ ಸ್ನೇಹಮಯಿ ಶ್ರೀಮತಿ ಸುಜಾತಾ ತಲ್ವಾರ್ ಅವರಿಗೆ ಹಾಗೂ ತೆರೆಮರೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ನನ್ನ ಆತ್ಮೀಯ ಕೃತಜ್ಞತೆಗಳು. ನಿಮಗೂ ತುಂಬಾ 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 ಧನ್ಯವಾದಗಳು. ಎಷ್ಟು ಒಳ್ಳೆ ಅನುಭವಗಳನ್ನ, ಅಂದ್ರೆ ನನಗೊಂದು ಆಶ್ಚರ್ಯ ಆಗಿದ್ದಂದ್ರೆ ಬೇರೆಯವ್ರ ವಿಷಯನ ಹೆಚ್ಚು ಹೇಳಿದ್ದೀರಾ ನೀವು. ಅಂದ್ರೆ ಅದಷ್ಟು ನೆನ್ಪಿಟ್ಕೊಂಡಿದ್ದೀರಾ. ಆಮೇಲೆ ಒಬ್ಬ ಮನುಷ್ಯ ಪರಿಪೂರ್ಣ ಆಗ್ಬೇಕಂದ್ರೆ ಬರೀ ಅವನಿಂದ ಮಾತ್ರ ಆಗಿರಲ್ಲ, ಸಮಾಜದ ಎಲ್ಲರಿಂದ ಒಂದೊಂದು ಚಿಕ್ಕ ಚಿಕ್ಕ ಒಳ್ಳೆ ಅಂಶಗಳನ್ನು ತಗೊಂಡು ಪರಿಪೂರ್ಣ ಅಂತ ಅಲ್ಲ, ಪರಿಪೂರ್ಣತೆ ಹತ್ತ ಸಾಗಕ್ ಪ್ರಯತ್ನ ಮಾಡ್ತಾನೆ. ಆ ಥರದ ವ್ಯಕ್ತಿತ್ವ ತಮ್ದು. ಅದು ಎಲ್ಲರಿಗೂ ಬಹಳ ಸಹಜವಾಗಿ ಬರಲ್ಲ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂದ್ರೆ ನಮ್ಮವೇ ಏನೇನೋ ಅಹಂಕಾರಗಳು, ಅಹಂಮು ಎಲ್ಲ ಇರುತ್ತೆ ಮನುಷ್ಯನಿಗೆ. ಅದೆಲ್ಲವನ್ನ ಮೀರಿ ನೋಡಿದಾಗ ಬುದ್ಧಿವಂತೆ ಅಂತ ಭಾವಿಸಿಲ್ಲ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯಳು. ಹಾಗಾಗಿ ನಾನು ಈ ತರ ಯೋಚನೆ ಮಾಡ್ತೀನಿ ಅಂತ ಕಾಣುತ್ತೆ. ಅದಕ್ಕೆಲ್ಲ ಸಾಹಿತ್ಯದ ಪ್ರಭಾವ ಇರಬಹುದು, ಮತ್ತೆ ಜನರೊಟ್ಟಿಗಿನ ನಿಮ್ಮ ಒಡನಾಟ, ಇವೆಲ್ಲ ನೋಡಿದಾಗ ಅದೇ ಮನುಷ್ಯ ಒಂದೇ ಜಾಗದಲ್ಲಿದ್ರೆ ನಾನೇ ದೊಡ್ಡವನು ಅಂತ ಅನ್ಸಕ್ ಶುರುವಾಗುತ್ತೆ. ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಅಂದ್ರೆ ತೆರೆದುಕೊಳ್ತಾ ಹೋದ ಹಾಗೆ ಆಕಾಶವಾಣಿಲೇ ಪರಿಚಯಿಸ್ತಿರ್ತೀರಲ್ಲ ವಿಶೇಷ ವ್ಯಕ್ತಿಗಳನ್ನ, ಆಕಾಶದೀಪ, ಆ ವ್ಯಕ್ತಿಗಳ ಬಗ್ಗೆ ಕೇಳಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ, ಅದನ್ನ ಕೇಳಕ್ಕೆ ಎಷ್ಟು ಹಿತಕರ ಅಂತ ಅನ್ಸುತ್ತೆ. ಅದಕ್ಕೆ ಕಣ್ಣು ಕಿವಿ ಯಾವಾಗ್ಲೂ ತೆರ್ಕೊಂಡಿದ್ರೆ ಒಳ ಮನಸ್ಸು, ಒಳಗಿನ ಅಂತಃಕರಣ ಅದೆಲ್ಲ ಹೊರಗೆ ಬರಲಿಕ್ಕೆ ಮತ್ತೆ ಮತ್ತೊಬ್ಬರಿಗೆ ಸಹಕರಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ ಅಂತ ಭಾವಿಸ್ತಾ ಆಕಾಶವಾಣಿ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ವೈದ್ಯ ವೃತ್ತಿ ಮುಂದುವರಿಲಿ. ಜೊತೆಗೆ ಕರುಣೆ ಮತ್ತೆ ಹಂಬಲ್ನೆಸ್ ಇದೆ ಅಲ್ಲ, ಅದು ಎಲ್ಲರಿಗೂ ಬರಲ್ಲ. ಅದು ಒಂದೇನೋ ಸಣ್ಣದಿರುತ್ತೆ, ಅದೇ ತುಂಬಾ ದೊಡ್ಡದಾಗಿ ಪ್ರಾಜೆಕ್ಟ್ ಮಾಡ್ಕೊಳ್ಳುವಂಥವ್ರ ಮಧ್ಯದಲ್ಲಿ ಎಲ್ಲ ಇದ್ರೂ ನಾನೊಬ್ಬ ಸಾಮಾನ್ಯಳು ಅಂತ ಹೇಳ್ಕೊಳ್ಳುವಂತ ದೊಡ್ಡತನ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ ಆಯ್ತು. ಈ ಕಾರ್ಯಕ್ರಮವನ್ನು ಕೇಳಿದವ್ರಿಗೂ ಸಾಕಷ್ಟು ಜನರಿಗೆ ಈ ಮಾತುಗಳು ಅವ್ರ ಮನಸ್ಸಿಗೆ ಹೋಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.